ಅವರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೈತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂದರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಫಲಂ ವರಪ್ರದಗುಣೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರಮಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं लृङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्त्यो मे सन्निधत्तां सदा हृदि यो नित्यमच्युतपदां जयुग्मरुक्मव्यामोहतस्तरितराणि जनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ चरणं प्रपद्ये। विगाहे अमुनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकताङ्गतं यस्य सारस्वतस्रोतोऽकुलामोदवासितं श्रुतीनां श्रमायालं शठारिं नोपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम्। कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं। यदि परिपृढो यद्गीतानामदर्शेदञ्जसा निगमपरिषन्नेदीयां तं निरामयमाशयं जलनपदवीयातायातश्रमापहरां धियं जनेतु समेदेव श्रीमान् धनञ्जयसारथिः सन्तस्सारलिहः चित्ततमः प्रमथिनीम् इमां भजन्तु भगवद्गीता भाष्यतात्पर्यचन्द्रिकां। श्रीमते रामानुजाय नमः। जयनिगमान् ಪರಿಯಚಂದ್ರಿಕೆಯಲ್ಲಿ 2ನೇ ಅಧ್ಯಾಯದ 17ನೇ ಶ್ಲೋಕವನ್ನು ಆರಂಭಿಸಿದ್ವಿ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಆತ್ಮನಿತ್ಯತ್ವವನ್ನು ಅನೇಕ ವಿಧದಲ್ಲಿ ಇಲ್ಲಿ ಉಪದೇಶ ಮಾಡಿರುವುದು ಮುಂದಿನ ಶ್ಲೋಕಗಳಲ್ಲಿ ನೋಡಬಹುದು. ಆತ್ಮತತ್ವವು ಅವಿನಾಶಿ ಅನ್ನೋದನ್ನು ಮೊದಲು ಅದನ್ನು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಆತ್ಮನಸ್ತು ಅವಿನಾಶಿತ್ವಂ ಕಥಮ ಅವಗಮ್ಯತೆ ಇಲ್ಲಿ ಹೇಳುವಾಗ ಮೊದಲು ತದಾತ್ಮತತ್ವಂ ಅವಿನಾಶಿ ಇತಿ ವಿಧಿ. ಯಾಕೆ ಅಂದರೆ ವ್ಯಾಪಕ ಭಾವದಿಂದ ಅತ್ಯಂತ ಸೂಕ್ಷ್ಮವಾದದ್ದು ಆತ್ಮತತ್ವ, ಎಲ್ಲ ಅಚೇತನಕ್ಕಿಂತಲೂ ಸೂಕ್ಷ್ಮವಾದ್ದರಿಂದ ಅದು ಅವಿನಾಶಿ. ಯಾವ ಒಂದು ಅಚೇತನದಿಂದಲೂ ಅದನ್ನು ನಾಶಪಡಿಸೋದಕ್ಕೆ ಸಾಧ್ಯವಿಲ್ಲ, ನಿತ್ಯವಾದ ತತ್ವ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಆತ್ಮತತ್ವೇನ ಚೇತನೇನ ತದ್ವ್ಯತಿರಿಕ್ತಮಿದಂ ಅಚೇತನ ತತ್ವಂ ಸರ್ವಂ ತತಂ ವ್ಯಾಪ್ತಂ. ಆತ್ಮನಿಂದ ಅಚೇತನವೆಲ್ಲ ವ್ಯಾಪಿಸಲ್ಪಟ್ಟಿದೆ. ಆದ್ದರಿಂದ ಇದು ವ್ಯಾಪಕವಾದದ್ದು, ನಿರತಿಶಯ ಸೂಕ್ಷ್ಮವಾದದ್ದು. ಅಂದರೆ ಅಚೇತನದ ದೃಷ್ಟಿಯಿಂದ ನಿರತಿಶಯ ಸೂಕ್ಷ್ಮತ್ವ. ಆತ್ಮನಿಗಿಂತ ಸೂಕ್ಷ್ಮವಾದ ಒಂದು ಅಚೇತನ ಪದಾರ್ಥವಿಲ್ಲ ಲೋಕದಲ್ಲಿ. ವ್ಯಾಪಕತ್ವೇನ ನಿರತಿಶಯ ಸೂಕ್ಷ್ಮತ್ವಾದ ಆತ್ಮನಃ ವಿನಾಶ ಅನರ್ಹಸ್ಯ ತದ್ವ್ಯತಿರಿಕ್ತಃ ನ ಕಶ್ಚಿತ್ ಪದಾರ್ಥಃ ವಿನಾಶಂ ಕರ್ತುಮರ್ಹತಿ. ಒಂದು ಶಸ್ತ್ರವೇ ಮೊದಲಾದವುಗಳಿಂದ ಯಾವುದರಿಂದಲೂ ಕೂಡ ಇಲ್ಲಿ ಸೂಕ್ಷ್ಮವಾಗಿ ಅನೇಕ ಅಚೇತನ ಪದಾರ್ಥಗಳು ಸೂಕ್ಷ್ಮವಾಗಿದೆ. ಆ ಸೂಕ್ಷ್ಮವಾದ ಅಚೇತನ ಪದಾರ್ಥಗಳು ಕೂಡ ಅದಕ್ಕಿಂತಲೂ ಸೂಕ್ಷ್ಮನಾದ ಆತ್ಮನನ್ನು ನಾಶಪಡಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಯಾವುದೇ ಒಂದು ಪದಾರ್ಥ ನಾಶಪಡಿಸಬೇಕಾದ್ರೆ ಅದನ್ನು ವ್ಯಾಪಿಸಿ ಒಳಗಡೆಯಿಂದ ಅದನ್ನು ನಾಶಪಡಿಸಬೇಕು. ಆದರೆ
ಆತ್ಮನಿಗಿಂತ ಯಾವ ಅಚೇತನವೂ ಸೂಕ್ಷ್ಮವಾಗಿಲ್ಲ. ವಾಯುವೇ ಆಗಲಿ ಯಾವುದೇ ಆಗಲಿ ಆತ್ಮನಿಗಿಂತ ಸೂಕ್ಷ್ಮವಾದದ್ದಲ್ಲ. ಆದ್ದರಿಂದ ಅಚೇತನ ಪದಾರ್ಥ ಎಲ್ಲ ಪದಾರ್ಥಗಳಿಗಿಂತಲೂ ನಿರತಿಶಯ ಸೂಕ್ಷ್ಮನಾದವನು ಆತ್ಮ. ಅವನನ್ನು ಯಾವ ಅಚೇತನವೂ ನಾಶಪಡಿಸೋಕ್ಕಾಗೋದಿಲ್ಲ ಅನ್ನೋದು ಅರ್ಥ ಇಲ್ಲಿ. ಯಾಕೆ ಅಂದರೆ ತದ್ವ್ಯಾಪ್ಯತೆಯ ತಸ್ಮಾತ್ ಸ್ಥೂಲತ್ವಾತ್. ವ್ಯಾಪ್ಯವಾದದ್ದು ಸ್ಥೂಲವಾಗಿದೆ, ವ್ಯಾಪಕವಾದದ್ದು ಸೂಕ್ಷ್ಮ. ಆತ್ಮವು ವ್ಯಾಪಕ, ಅಚೇತನವು ವ್ಯಾಪ್ಯ. ಆದ್ದರಿಂದ ಇಲ್ಲಿ ಇದು ಸೂಕ್ಷ್ಮವಾದ ಆತ್ಮನನ್ನ ಸ್ಥೂಲವಾದ ಅಚೇತನವು ನಾಶಪಡಿಸೋಕ್ಕಾಗೋದಿಲ್ಲ. ಅದರಲ್ಲಿ ಯಾವ್ಯಾವುದು ನಾಶಪಡಿಸುವಂತಹ ಅಚೇತನಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ ಶಸ್ತ್ರ, ಜಲ, ಅಗ್ನಿ, ವಾಯು ಮೊದಲಾದಿಗಳೆಲ್ಲ ನಾಶ್ಯಂ ವ್ಯಾಪ್ಯ ಶಿಥಿಲೀಕರೋತಿ. ಯಾವುದನ್ನು ನಾಶಪಡಿಸುತ್ತೋ ಇದೆಲ್ಲ ಅದನ್ನು ವ್ಯಾಪಿಸಿ ಅದನ್ನು ಶಿಥಿಲವಾಗಿ ಮಾಡಿ ನಾಶಪಡಿಸುತ್ತೆ. ಶಸ್ತ್ರವೇ ಆಗಲಿ ಒಂದನ್ನು ನಾಶಪಡಿಸಬೇಕು ಅಂತ ಹೇಳಿದ್ರೆ ಅದನ್ನು ವ್ಯಾಪಿಸಿ ಅದನ್ನು ಶಿಥಿಲಗೊಳಿಸಿ ನಾಶಪಡಿಸಬೇಕು. ಜಲವಾಗಲಿ, ಅಗ್ನಿ ಆಗಲಿ, ವಾಯುವಾಗಲಿ ಇದೆಲ್ಲವೂ ಹಾಗೆಯೇ. ಆದ್ದರಿಂದ ಮುದ್ಗರಾದಯ ಅಪಿ, ಮುದ್ಗರಾದಿಗಳು ನಾಶಪಡಿಸುತ್ತಲ್ಲ. ಕೊಡವನ್ನು ಒಂದು ಒನಕೆಯಿಂದ ಹೊಡೆದ್ರೆ ನಾಶವಾಗಿಬಿಡುತ್ತೆ ಕೊಡ. ಇದು ಹೇಗೆ ಇದರಲ್ಲಿ ಸಾಧ್ಯ? ಹೇಗೆ ವ್ಯಾಪಕ ವ್ಯಾಪ್ಯ ಭಾವ ಹೇಗಿದೆ ಇಲ್ಲಿ? ವ್ಯಾಪಿಸಿಯೇ ಅದನ್ನು ನಾಶಪಡಿಸಬೇಕು ಅಂದರೆ ಮುದ್ಗರವು ಕೊಡವನ್ನು ಹೊಡೆದ್ರೆ ಅಲ್ಲಿ ವ್ಯಾಪಿಸೋದೇನು ಕಂಡು ಬರೋದಿಲ್ಲ. ಅಲ್ಲಿ ಹೇಗೆ ನಾಶವಾಗುತ್ತೆ ಕೊಡ ಮುದ್ಗರದ ಒಂದು ಆಘಾತದಿಂದ ಅಂತ ಹೇಳಿದ್ರೆ ವೇಗವತ್ ಸಂಯೋಗೇನ ವಾಯು ಉತ್ಪಾದ್ಯ ತದ್ವಾರೇಣು ನಾಶಯಂತಿ. ಆ ಮುದ್ಗರವೇ ಅದನ್ನು ನಾಶಪಡಿಸೋದಿಲ್ಲ. ಅದರಿಂದ ವೇಗವಾಗಿ ಅದನ್ನು ಘಟಕ್ಕೆ ಹೊಡೆದರೆ ಅಲ್ಲಿ ವಾಯುವನ್ನು ಉತ್ಪತ್ತಿ ಮಾಡುತ್ತೆ. ಆ ವಾಯುವು ಘಟದ ಒಳಗಡೆ ವ್ಯಾಪಿಸಿ ಘಟವನ್ನು ಶಿಥಿಲವಾಗಿ ಮಾಡಿ ಚೂರು ಚೂರಾಗಿ ಮಾಡುತ್ತೆ. ಆ ರೀತಿಯ ಅಲ್ಲಿಯೂ ಕೂಡ ನಾಶವಾಗುವುದು ಘಟ. ಆದ್ದರಿಂದ ಈ ಆತ್ಮತತ್ವವನ್ನು ಆ ರೀತಿ ವ್ಯಾಪಿಸಿ ನಾಶಪಡಿಸುವ ಯಾವ ಅಚೇತನವೂ ಇಲ್ಲ. ಆದ್ದರಿಂದ ಆತ್ಮವು ನಿತ್ಯವಾದದ್ದು ಅನ್ನೋದನ್ನೇ ಇಲ್ಲಿ ಅತಃ ಆತ್ಮತತ್ವಂ ಅವಿನಾಶಿ ಆ ರೂಪದಲ್ಲಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಇಲ್ಲಿ ಅದನ್ನು ಕೆಲವು ಭಾಗವನ್ನು ನೋಡಿದ್ವಿ ತಾತ್ಪರ್ಯ ಚಂದ್ರಿಕೆಯಲ್ಲಿ ಹಿಂದಿನ ಕ್ಲಾಸಿನಲ್ಲಿ. ಆದ್ದರಿಂದ ಇಲ್ಲಿ ಎರಡು ಅನುಮಾನಗಳನ್ನು ಪ್ರಯೋಗ ಮಾಡ್ತಾರೆ ಈ ವಿಷಯದಲ್ಲಿ. ಆತ್ಮ ಶಸ್ತ್ರಾದಿ ಅಧೀನ ವಿನಾಶ ನ ಭವತಿ. ಆತ್ಮನಿತ್ಯವೇ ಅನಿತ್ಯವೇ ಅನ್ನುವುದೇ ಇಲ್ಲಿ ಪಕ್ಷ. ಅದನ್ನು ನಿರ್ಧಾರ ಮಾಡಬೇಕು. ಆತ್ಮನೇ ಪಕ್ಷ. ಯಾವ ವಿಷಯದಲ್ಲಿ ನಮಗೆ ಇನ್ನು ನಿರ್ಧಾರ ಉಂಟಾಗಲಿಲ್ಲವೋ ಅದು ಪಕ್ಷ ಅಂತ ಹೇಳಲ್ಪಡುತ್ತೆ. ಅದರಲ್ಲಿ ಏನು ನಿರ್ಧಾರ ಉಂಟಾಗಬೇಕು, ನಮಗೆ ಏನು ಸಾಧಿಸಬೇಕು ಅಂದರೆ ಅವನು ಅವಿನಾಶಿ ಎನ್ನುವುದನ್ನು ಸಾಧಿಸಬೇಕು. ಶಸ್ತ್ರಾದಿ ಅಧೀನ ವಿನಾಶ ನ ಭವತಿ. ಶಸ್ತ್ರವೇ ಮೊದಲಾದವುಗಳಿಂದ ಇಲ್ಲಿ ಪ್ರಧಾನವಾಗಿ ಯುದ್ಧದ ವಿಷಯ ಹೇಳ್ತಾ ಇರೋದ್ರಿಂದ ಶಸ್ತ್ರಪಾತದಿಂದ ಅವನನ್ನು ನಾಶಪಡಿಸೋಕ್ಕಾಗೋದಿಲ್ಲ. ಯಾಕೆ ಅಂದರೆ ತದ್ವ್ಯಾಪಕತ್ವೇನ ತತಃ ಸೂಕ್ಷ್ಮತ್ವಾತ್. ಅದು ಆ ಶಸ್ತ್ರಗಳಿಗಿಂತ ಇವನು ಸೂಕ್ಷ್ಮನಾದವನು. ಆದ್ದರಿಂದ ಶಸ್ತ್ರವನ್ನು ಆತ್ಮವು ವ್ಯಾಪಿಸಬಹುದೇ ಹೊರತು ಆತ್ಮನನ್ನು ಶಸ್ತ್ರ ಮೊದಲಾದ್ದು ವ್ಯಾಪಿಸೋಕ್ಕಾಗೋದಿಲ್ಲ. ಆದ್ದರಿಂದ ಸೂಕ್ಷ್ಮವಾಗಿದೆ ಶಸ್ತ್ರಾದಿಗಳು. ಯಥಾ ಆಕಾಶ ಅಂತ ಹೇಳಿದ್ರು, ಆಕಾಶದಂತೆ ಅಂತ ಒಂದು ಉದಾಹರಣೆ ಕೊಟ್ಟರು. ಅದೇ ರೀತಿಯಲ್ಲಿಯೇ ಇವಾಗ ಆಕಾಶವನ್ನು ನಾಶಪಡಿಸೋಕ್ಕಾಗೋದಿಲ್ಲ. ಬಾಣವನ್ನು ಬಿಟ್ಟರೆ ಆಕಾಶ ನಾಶಪಡಿಸೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಆ ಬಾಣಕ್ಕಿಂತ ಅದು ಸೂಕ್ಷ್ಮವಾಗಿರೋದ್ರಿಂದ ಇದು ಆಕಾಶವನ್ನು ವ್ಯಾಪಿಸಿ ಅದನ್ನು ನಾಶಪಡಿಸಬೇಕು, ಆಗೋದಿಲ್ಲ ಹಾಗೆ ಮಾಡಿಸೋದಕ್ಕೆ. ಅದೇ ರೀತಿ ಆತ್ಮನನ್ನು ಕೂಡ ವ್ಯಾಪಿಸಿ ನಾಶಪಡಿಸೋಕ್ಕಾಗೋದಿಲ್ಲ ಶಸ್ತ್ರವೇ ಮೊದಲಾದವು ಅನ್ನೋದು ಒಂದು ವ್ಯತಿರೇಕದಲ್ಲಿ. ಅದು ಅನ್ವಯ ಮೂಲಕ ವ್ಯತಿರೇಕದಿಂದ ಯಹ ಯದಧೀನ ವಿನಾಶ ಸಹ ತತಃ ಸೂಕ್ಷ್ಮೋನುಭವತಿ. ಯಾವುದೋ ಒಂದು ಇನ್ನೊಂದರಿಂದ ನಾಶಪಡಿಸೋದಾದರೆ ಆಗ ಅದಕ್ಕಿಂತ ಇದು ಸೂಕ್ಷ್ಮವಾಗಲಿಕ್ಕೆ ಸಾಧ್ಯವಿಲ್ಲ, ಸ್ಥೂಲವಾಗಿರಬೇಕು ಅನ್ನೋದು ಅರ್ಥ. ಯಥಾ ವಾಯು ವಿನಾಶೋ ದೀಪವು ವಾಯುವಿಗಿಂತ ಸ್ಥೂಲವಾಗಿದೆ. ಆದ್ದರಿಂದ ವಾಯು ದೀಪವನ್ನು ವ್ಯಾಪಿಸಿ ನಾಶಪಡಿಸಬಹುದು ಅಂತ ಇಲ್ಲಿ ಆ ಅರ್ಥವನ್ನು ಈ ಅನುಮಾನದಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಕೂಡ ಒಂದು ಅನುಮಾನ ಪ್ರಯೋಗ. ಇಮಂ ಪ್ರಯೋಗಂ ವ್ಯಂಜಯನ್ ಪ್ರಯೋಗಾಂತರ ಪರತೆಯ ಉತ್ತರಾರ್ಧಂ ಯಾಚಷ್ಟೇ ವ್ಯಾಪಕತ್ವೇನ ಇತಿ. ಅದನ್ನೇ ಇಲ್ಲಿ ವ್ಯಾಪಕತ್ವೇನ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು.
ವ್ಯಾಪಕತ್ವೇನ ನಿರತಿಶಯ ಸೂಕ್ಷ್ಮತ್ವಾದ ಆತ್ಮನಃ ವಿನಾಶ ಅನರ್ಹಸ್ಯ ತದ್ವ್ಯತಿರಿಕ್ತಃ ನ ಕಶ್ಚಿತ್ ಪದಾರ್ಥಃ ವಿನಾಶಂ ಕರ್ತುಮರ್ಹತಿ ಎನ್ನುವುದೇ ಇಲ್ಲಿ ಅವಿನಾಶಿತು ತದ್ವಿಧಿ. ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ, ಕಶ್ಚಿತ್ ಪದಾರ್ಥಃ ವಿನಾಶಂ ಕರ್ತುಂ ನಾರ್ಹತಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಿನಾಶ ಅನರ್ಹಸ್ಯ ಇತಿ ಅವ್ಯಯ ಶಬ್ದಾರ್ಥ ಅನರ್ಹಸ್ಯ ಇತಿ ಅವ್ಯಯ ಶಬ್ದಾರ್ಥ ಅಂತ ಹೇಳಿದ್ರು. ಅವ್ಯಯ ಅಂತ ಹೇಳಿದ್ರೆ ವ್ಯಯವಾಗದೇ ಇರೋದು ಅಂತ ಅರ್ಥ. ವ್ಯಯವಾಗದೇ ಇರೋ ಅಂಥದ್ದು ವಿನಾಶಕ್ಕೆ ಅನರ್ಹವಾದದ್ದು ಅನ್ನೋದು ಅರ್ಥ. ಅದಕ್ಕೆ ತಸ್ಯ ಹೇತು ನಿರತಿಶಯ ಸೂಕ್ಷ್ಮತ್ವಾದ, ನಿರತಿಶಯ ಸೂಕ್ಷ್ಮನಾದ್ದರಿಂದ ವ್ಯಯವಾಗುವುದಿಲ್ಲ, ಅಂದರೆ ವಿನಾಶಕ್ಕೆ ಅರ್ಹವಾದದ್ದಲ್ಲ ಅಂತ ಅರ್ಥ. ಇದು ನಿರತಿಶಯ ಸೂಕ್ಷ್ಮತ್ವಂ ಅಚೇತನಾಪೇಕ್ಷೆಯ ಅಂತ ಹೇಳಿದ್ರು ಸ್ಪಷ್ಟವಾಗಿ. ಅದಕ್ಕೆ ಅಂದರೆ ಇನ್ನೂ ಒಂದು ತತ್ವವಿದೆ, ಈಶ್ವರ ತತ್ವ. ಈಶ್ವರನಿಗಿಂತ ನಿರತಿಶಯ ಸೂಕ್ಷ್ಮನಲ್ಲ ಆತ್ಮ. ಅವನೇ ಈಶ್ವರನು ಆತ್ಮನಲ್ಲಿಯೂ ಅನುಪ್ರವೇಶ ಮಾಡಬಹುದು, ಆತ್ಮನಲ್ಲಿ ಅಂತರ್ಯಾಮಿಯಾಗಿ ಇರಬಹುದು, ಎಲ್ಲರಲ್ಲಿಯೂ ವ್ಯಾಪಿಸಿದಾನೆ ಈಶ್ವರನು. ಆದ್ದರಿಂದ ಇದು ಅಚೇತನದ ಒಂದು ದೃಷ್ಟಿಯಿಂದ ನಿರತಿಶಯ ಸೂಕ್ಷ್ಮತ್ವ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಕಶ್ಚಿತ್ ಪದಾರ್ಥ ಅಂದರೆ ಇತ್ಯಸ್ಯ ಈಶ್ವರೋಪಿ ಇತಿ ಪರವ್ಯಾಖ್ಯ ಸ್ವದರ್ಶನ ವಿರುದ್ಧ ಇತಿ ಅಭಿಪ್ರಾಯಣ ತದ್ವ್ಯತಿರಿಕ್ತ ಕಶ್ಚಿತ್ ಪದಾರ್ಥ. ಈಶ್ವರನ್ನು ಬಿಟ್ಟು ಬೇರೆ, ಇವನನ್ನು ಬಿಟ್ಟು ಬೇರೆ ಪದಾರ್ಥವು ಅಂದರೆ ಈಶ್ವರನು ಅಲ್ಲಿ ಸೇರಿಲ್ಲ. ಅದರಲ್ಲಿ ಅದು ಬೇರೆ ಬೇರೆಯವರು ಆ ರೀತಿ ಕೆಲವರು ವ್ಯಾಖ್ಯಾನ ಮಾಡ್ಬೋದು, ಆದರೆ ನಮ್ಮ ಸಿದ್ಧಾಂತದಲ್ಲಿ ಹಾಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಧರ್ಮಿ ನಿರ್ದೇಶ ಅಂತ ಹೇಳಿದ್ರು. ಆತ್ಮನಃ ವಿನಾಶಂ ಕರ್ತುಂ ನಾರ್ಹತಿ ಇತಿ ಸಾಧ್ಯಾರ್ಥ. ಆತ್ಮನ ವಿನಾಶವನ್ನು ನಾಶಪಡಿಸುವುದಕ್ಕೆ ಸಾಧ್ಯವಿಲ್ಲ ಯಾವ ಪದಾರ್ಥವು ಅನ್ನೋದು ಅರ್ಥ. ಅದಕ್ಕೆ ಯಾವ ಕಾರಣದಿಂದ ಅಂತ ಹೇಳಿದ್ರೆ ತದ್ವ್ಯಾಪ್ಯತೆಯ ತಸ್ಮಾತ್ ಸ್ಥೂಲತ್ವಾತ್. ಆದ್ದರಿಂದ ವ್ಯಾಪ್ಯವಾದದ್ದು ಸ್ಥೂಲ, ವ್ಯಾಪಕವಾದದ್ದು ಸೂಕ್ಷ್ಮ ಅಂತ ಇಲ್ಲಿ ತಸ್ಮಾತ್ ಸ್ಥೂಲತ್ವಾದಿತ್ಯವ ಹೇತು. ಶಸ್ತ್ರಗಳಿಂದ ಅವನನ್ನು ನಾಶಪಡಿಸಕ್ಕಾಗುವುದಿಲ್ಲ ಅನ್ನೋದು ಮುಖ್ಯ. ತಸ್ಯ ಅಸಿದ್ಧಿ ಪರಿಹಾರಾಯ ಉಕ್ತಂ ತದ್ವ್ಯಾಪ್ಯತೆಯ ಇತಿ ವ್ಯಾಪ್ತಿ ಪೂರ್ವಂ ದೃಷ್ಟಾಂತಮಃ ನಾಶಕಂ ಇತಿ. ಅದು ನಾಶಕವಾದದ್ದು ನಾಶಕವಾದದ್ದು ಸೂಕ್ಷ್ಮ, ನಾಶವಾದದ್ದು ಸ್ಥೂಲವಾಗಿರುತ್ತೆ. ಘಟಾದಿ ನಾಶಕ ಮುದ್ಗರಾದವು ಅನೇಕಾಂತ್ಯಂ ಆಶಂಕೆ ಪರಿಹರತಿ. ಘಟವನ್ನು ನಾಶಪಡಿಸುವಂತಹ ಮುದ್ಗರವಿದೆ. ಆ ಮುದ್ಗರವು ಇದರಲ್ಲಿ ಹೇಗೆ ನಮಗೆ ವ್ಯಾಪಕ ಕಂಡು ಬರುತ್ತೆ ಅನ್ನೋದು ಅನೇಕಾಂತವಾಯ್ತಲ್ಲ. ಅಂದರೆ ಇಲ್ಲಿ ವ್ಯತ್ಯಾಸವಾಗಿದೆಯಲ್ಲ, ಎರಡೂ ಸ್ಥೂಲವಾಗಿಯೇ ಇದೆ, ಇದು ಹೇಗೆ ನಾಶಪಡಿಸ್ತು ಅಂತ ಹೇಳಿದ್ರೆ ಅದರಲ್ಲಿ ಪರಿಹಾರವನ್ನು ಹೇಳ್ತಾರೆ. ಅಲ್ಲಿಯೂ ವೇಗವಾದ ವಾಯುವೇ ಕಾರಣ ಅಂತ ಹೇಳ್ಬಿಟ್ರು. ಅಯಂ ಅಭಿಪ್ರಾಯ ಅದನ್ನ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ನ ತಾವತ್ ಮುದ್ಗರಾದೇಹ ಸಂಯೋಗ ಮಾತ್ರ ಘಟಾದಿನಾಶಕಂ. ಸಂಯೋಗ ಅಂದ್ರೆ ಒಂದರ ಒಂದರ ಸಂಬಂಧ ಉಂಟಾಗುವುದು. ಮುದ್ಗರಕ್ಕೂ ಘಟಕ್ಕೂ ಸಂಬಂಧ ಉಂಟಾಗುವುದು ಮಾತ್ರವೇ ಘಟದ ನಾಶಕ್ಕೆ ಕಾರಣವಲ್ಲ. ಮುದ್ಗರೋಪಸ್ಥಿತಾಪಿ ಘಟಸ್ಯ ನಾಶ ಪ್ರಸಂಗಾತ್. ಯಾಕೆ ಅಂದ್ರೆ ಅದನ್ನ ಸುಮ್ಮನೆ ಅದರಲ್ಲಿ ತಾಗಿಸಿ ಇಟ್ಟರು ಕೂಡ ನಾಶವಾಗಬೇಕು ಘಟ, ಆದರೆ ಹಾಗಾಗೋದಿಲ್ಲ. ವೇಗವಾಗಿ ಅದನ್ನ ಹೊಡೆದರೇನೆ ಅದು ನಾಶವಾಗುತ್ತೆ. ವೇಗವೇ ಅದನ್ನು ನಾಶಪಡಿಸುತ್ತಾ ಅಂದ್ರೆ ನಾಪಿ ವೇಗ ಮಾತ್ರಂ ಅಂತ ಹೇಳಿದ್ರು. ವೇಗವೇ ಅಲ್ಲ, ವೇಗವು ಸಂಯೋಗವು ಎರಡೂ ಆಗಬೇಕು. ಸುಮ್ಮನೆ ವೇಗವಾಗಿ ಅದರ ಮುಂದೆ ಒನಕೆಯನ್ನು ಬೀಸಿದ್ರೆ ಅದು ನಾಶವಾಗುವುದಿಲ್ಲ. ವೇಗವಾಗಿ ಅದರೊಡನೆ ಸಂಯೋಗ ಹೊಂದಿದರೆ ಆ ವಾಯುವು ಅದರ ಒಳಗಡೆ ಪ್ರವೇಶ ಮಾಡಿ ಅದನ್ನು ನಾಶಪಡಿಸುತ್ತೆ. ಅಂದ್ರೆ ವ್ಯಾಪಕ ಭಾವದಿಂದಲೇ ಅಲ್ಲಿ ನಾಶ ಆಗೋದು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಸಂಯೋಗೇಪಿ ಧ್ವಂಸ ಪ್ರಸಂಗ. ಸಂಯೋಗ ಇಲ್ಲದೆ ಹೋದ್ರು ಬರೀ ವೇಗದಿಂದಲೇ ನಾಶವಾಗ್ಬಿಡ್ಬೇಕು. ವೇಗವೇ ಕಾರಣ ಅಂದ್ರೆ ಬರೀ ಸಂಯೋಗವು ಕಾರಣ ಅಲ್ಲ, ಬರೀ ವೇಗವು ಕಾರಣವಲ್ಲ, ಎರಡೂ ಸೇರಿರ್ಬೇಕು. ಸಂಯೋಗ ಅಂದ್ರೆ ಸಂಬಂಧ, ಒಂದಕ್ಕೊಂದು ಸ್ಪರ್ಶನ, ಅದು ಸ್ಪರ್ಶಿಸುವಂತಹದ್ದು. ಮತ್ತೆ ವೇಗವೂ ಇರಬೇಕು. ಎರಡೂ ಇದ್ರೇನೆ ಅಲ್ಲಿ ಆ ವಾಯು ಅದನ್ನ ವ್ಯಾಪಿಸಿ ಆ ವೇಗದಿಂದ ತಳ್ಳಲ್ಪಟ್ಟ ವಾಯು ಅದನ್ನು ವ್ಯಾಪಿಸಿ ಅದನ್ನು ನಾಶಪಡಿಸುತ್ತೆ ಅನ್ನೋದು ಅರ್ಥ. ನಾಪಿ ತದುಭಯ ಮಾತ್ರಂ ವೇಗವತ್ ತೃಣ ಸಂಯೋಗೇಪಿ ಸಪ್ರಸಂಗಾತ್. ಬರೀ ವೇಗವೂ ಸಂಯೋಗವೂ ಇದ್ರೂ ಅದಕ್ಕಿಂತ ಸೂಕ್ಷ್ಮವಾದ ಪದಾರ್ಥ ಒಂದು ತೃಣದಿಂದ ಆಗೋದಿಲ್ಲ ಅದು. ಆದ್ದರಿಂದ ನಚ ವೇಗವತ್ ದ್ರವ್ಯ ವಿಶೇಷ ಸಂಯೋಗೋ ನಾಶಕಃ ತಸ್ಯೈವ ಪೃಷ್ಠಭಾಗ ಸಂಯೋಗೇ ನಾಶ ಅದರ್ಶನಾತ್ ಅಂತ ಹೇಳಿದ್ರು.
ವೇಗವದ್ ದ್ರವ್ಯ ವಿಶೇಷ ಸಂಯೋಗ ನಾಶಿಕ. ವೇಗವನ್ನುಳ್ಳಂತಹ ಒಂದು ದ್ರವ್ಯ ಅದರ ಸಂಯೋಗ ಎಲ್ಲ ಕಡೆಯಲ್ಲಿ ಹೇಳ್ತಾರೆ. ವೇಗವತ್ ಕಾಠಿನ್ಯಾದಿ ವಿಶಿಷ್ಟ ದ್ರವ್ಯ ವಿಶೇಷ ಭಾಗ ವಿಶೇಷ ಸಂಯೋಗ ವಿಶೇಷ ನಾಶಿಕ. ಇದೆಲ್ಲ ಶಾಸ್ತ್ರೀಯವಾದ ರೀತಿಯಲ್ಲಿ ಹೇಳಬೇಕಾದ್ರೆ ನ್ಯಾಯ ದರ್ಶನದಲ್ಲಿ ಹೀಗೆ ಹೇಳಬೇಕು. ನಾಶಪಡಿಸೋದಕ್ಕೆ ಏನು ಕಾರಣ ಅಂದರೆ ಈ ರೀತಿ ಪೂರ್ತಿ ಹೇಳಿದ್ರೇನೆ ನ್ಯಾಯ ದರ್ಶನದ ಪರಿಭಾಷೆಯಲ್ಲಿ ಇದು ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಕ್ಲೀನ್ ಆಗಿ ಪೂರ್ಣವಾಗಿ ಎಲ್ಲ ವಿಷಯವನ್ನು ತಿಳಿಸುತ್ತೆ ಸ್ಪಷ್ಟವಾಗಿ. ವೇಗವತಿ ಕಾಠಿನ್ಯಾದಿ ವಿಶಿಷ್ಟ ದ್ರವ್ಯ ವಿಶೇಷ ಭಾಗ ವಿಶೇಷ ಸಂಯೋಗ ವಿಶೇಷ. ಸಂಯೋಗ ವಿಶೇಷ ಒಂದು ಕಾರಣ. ಈ ಸಂಯೋಗ ವಿಶೇಷ ಅದರಲ್ಲಿ ದ್ರವ್ಯ ವಿಶೇಷ ಭಾಗ ವಿಶೇಷ ಸಂಯೋಗ. ಆ ದ್ರವ್ಯದ ಒಂದು ವಿಶೇಷವಾದ ಭಾಗದ ಸಂಯೋಗ ಆಗಿರಬೇಕು. ಆ ದ್ರವ್ಯ ಹೇಗಿರಬೇಕು ಅಂದರೆ ವೇಗವತ್ ಕಾಠಿನ್ಯಾದಿ ವಿಶಿಷ್ಟವಾದ ದ್ರವ್ಯವಾಗಿರಬೇಕು. ವೇಗವನ್ನುಳ್ಳ ಕಠಿಣವಾದ ದ್ರವ್ಯ, ಅದರನ್ನ ಆ ವೇಗವನ್ನು ಕಾಠಿಣ್ಯವನ್ನು ಉಳ್ಳಂತಹ ದ್ರವ್ಯ, ಅದರಿಂದ ವಿಶಿಷ್ಟವಾದ ದ್ರವ್ಯದ ಒಂದು ವಿಶೇಷ ಭಾಗದ ವಿಶೇಷವಾದ ಸಂಯೋಗದಿಂದ ಉಂಟಾಗುವುದೇ ಕಾರಣ ನಾಶಕ್ಕೆ. ಅದನ್ನ ಪೂರ್ತಿ ಇದು ಮಾಡ್ತಾರೆ, ಪೂರ್ಣವಾಗಿ ಹೇಳ್ತಾರೆ. ಅದು ಹೇಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾವುದನ್ನು ಬಿಟ್ಟರು ಇದರಲ್ಲಿ ಒಂದು ದಳ, ಇದೆಲ್ಲ ದಳ ಪ್ರಯೋಗ ಅಂತ ಯಾವುದಾದ್ರೂ ಒಂದು ಬಿಟ್ಟರು ಅದು ಕಾರಣವಾಗೋದಿಲ್ಲ. ತಥಾಚ ವಾಯುವಿಶೇಷೋತ್ಪತ್ತಿರಪಿ ಪ್ರಾಯಶಃ ಪ್ರತ್ಯಕ್ಷ ಸಿದ್ಧತ್ವಾತ್ ಅವಿವಾದ. ವಾಯು ವಿಶೇಷವು ಉತ್ಪತ್ತಿಯಾಗುವುದು ಆ ರೀತಿ ವೇಗವಾಗಿ ಅದನ್ನು ಹೊಡೆದಾಗ ಅದು ಪ್ರತ್ಯಕ್ಷ ಸಿದ್ಧ. ವಾಯೋಶ್ಚ ತದ್ರವ್ಯ ಅನುಪ್ರವೇಶೇನ ನಾಶಕತ್ವಂ ಕಠಿಣತರ ಶಬ್ದಾಭಿಘಾತ ಸಂಕ್ಷೋಭ್ಯಮಾನ ಪದಾರ್ಥೇಶು ಅಭ್ಯುಪಗತಂ. ಅದರಲ್ಲಿ ಗೊತ್ತಾಗುತ್ತೆ, ಎಲ್ಲ ಸ್ಪಷ್ಟವಾಗಿ ಎಲ್ಲ ಒಪ್ಕೊಂಡಿದ್ದಾರೆ ಇದನ್ನೆಲ್ಲ ಅಂತ ಹೇಳಿದ್ರು. ಏವಂ ಸತಿ ಕ್ಲುಪ್ತ ಕಾರಣ ಭಾವಸ್ಯ ಅತ್ರಾಪಿ ವಿದ್ಯಮಾನಸ್ಯ ವಾಯು ವಿಶೇಷಸ್ಯ ನಾಶ ಹೇತುತ್ವ ಅವಶ್ಯ ಅಭ್ಯುಪಗಮನೀಯಂ ಅಂತ ಹೇಳು. ಇಲ್ಲಿ ಒಂದು ಕಾರ್ಯಕಾರಣ ಭಾವವಿದೆ, ಅಲ್ಲಿ ನಾಶವಾಗುವುದಕ್ಕೆ ವಾಯು ಕಾರಣ. ಇಲ್ಲಿಯೂ ಕೂಡ ನಿಯತವಾದ ಕಾರ್ಯಕಾರಣ ಭಾವ ಇದೆ. ಅಲ್ಲಿ ವೇಗವಾಗಿ ಆ ಕಠಿಣವಾದ ಒಂದು ಸ್ಥೂಲವಾದ ಪದಾರ್ಥದಿಂದ ಹೊಡೆಯಲ್ಪಟ್ರೆ ಒಂದು ಸಂಯೋಗ ವಿಶೇಷದಿಂದ ವಾಯು ಅದನ್ನು ವ್ಯಾಪಿಸಿ ಹೊಡೆಯೋದು ಅನ್ನೋದು, ಅದನ್ನು ನಾಶಪಡಿಸುವಂತಹದ್ದು ಒಪ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ಸಚವಾಯು ಘಟಾದಿ ಅಪೇಕ್ಷೆಯ ಸೂಕ್ಷ್ಮ. ವಾಯುವು ಘಟದ ದೃಷ್ಟಿಯಿಂದ ಸೂಕ್ಷ್ಮವಾಗಿದೆ. ಯತ್ರತು ವೇಗಾಭಾವೇ ಅಪಿ ಆಕ್ರಮಣಾದಿ ಮಾತ್ರೇಣ ನಾಶಕತ್ವಂ ತತ್ರ ಮುದ್ಗರ ಅವಯವ ನೂನ್ನಾಹ ಘಟಾದಿ ದ್ರವ್ಯ ಅವಯವ ವಿಶೇಷ ಭಾಗಾಂತರಂ ಸ್ವಸ್ಮಾತ್ ಸ್ಥೂಲತರಂ ಅನುಪ್ರವೇಶ್ಯ ಭಿನ್ನಂತಿ. ಆಕ್ರಮಣ ಮೂಲಾಂತರ ವಾಯು ನಿಸ್ಸರಣವಶಾದ್ವಾ ವಾಯು ಪೂರಿತ ಭಸ್ತ್ರಿಕಾಕ್ರಮಣಾದಿ ಇತಿ ಅಂತ ಹೇಳಿದ್ರು. ಭಸ್ತ್ರಿಕಾದ ಒಂದು ಚೀಲ. ಇದರಲ್ಲಿ ಸ್ವಾಮಿ ದೇಶಿಕನ ಎಲ್ಲವನ್ನು ಇವರು ಕವಿ ತಾರ್ಕಿಕ ಸಿಂಹರು ಅಂತ ಹೇಳಿದ್ರು. ತಾರ್ಕಿಕ ಸಿಂಹ ಇವರು ಯಾವ ಒಂದು ತರ್ಕಕ್ಕೂ ಜಾಗ ಕೊಡೋದಿಲ್ಲ, ಇಲ್ಲಿ ಸ್ಥಾನವಿಲ್ಲ. ಯಾವ ರೀತಿಯಲ್ಲೂ ತರ್ಕ ಮಾಡಿ ಇದು ಸರಿ ಇಲ್ಲ ಅಂತ ನಿರ್ಧಾರ ಮಾಡೋಕ್ಕೆ ಯಾರು ವಾದ ಮಾಡೋಕ್ಕಾಗೋದಿಲ್ಲ. ಆ ರೀತಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಸೂಕ್ಷ್ಮವಾದದ್ದು ಸ್ಥೂಲವಾದನ್ನು ಪ್ರವೇಶಪಡಿಸಿ ಅದನ್ನು ನಾಶಪಡಿಸುತ್ತೆ. ಅಂದರೆ ಅದರಲ್ಲಿ ಅನೇಕ ವಿಧವಾದ ನಾಶಗಳು ಕಂಡು ಬರೋದು. ಈಗ ಒಂದು ಸ್ಥೂಲವಾದ ಪದಾರ್ಥ ಇನ್ನೊಂದು ಇಟ್ಕೊಂಡು ಬಲವಾಗಿ ನಾವು ತಳ್ಳಿದ್ರೆ ಆವಾಗಲೂ ಒಂದು ಭಾಗ ಅದರಲ್ಲಿ ನಾಶವಾಗಬಹುದು. ಹಾಗೆ ನೋಡಿದ್ರೆ ಅಲ್ಲಿ ಹೇಗಾಗುತ್ತೆ ಅಂದರೆ, ಇದರಿಂದ ತಳ್ಳಲ್ಪಟ್ಟ ಆ ಪದಾರ್ಥದ ಅದರ ಒಂದು ಅದರಿಂದ ವೇಗವಾಗಿ ವಾಯು ಅದರಿಂದ ತಳ್ಳಲ್ಪಡುತ್ತೆ, ಅದರಿಂದ ಇನ್ನೊಂದು ಪದಾರ್ಥ ನಾಶವಾಗಬಹುದು. ಆ ರೀತಿ ಎಲ್ಲ ಹೇಳ್ತಿದ್ದಾರೆ. ವೇಗ ಅಭಾವೇ ಅಪಿ, ವೇಗವಿಲ್ಲ ಆದರೆ ಬಲವಾಗಿ ತಳ್ಳಿದ್ರೆ ಹಾಗಾಗ್ಬೋದಲ್ಲ. ಮುದ್ಗರ ಅವಯವ ನುನ್ನ ಅಂದರೆ ತಳ್ಳಲ್ಪಟ್ಟದು ಅಂತ ಅರ್ಥ. ಘಟಾದಿ ದ್ರವ್ಯ ಅವಯವ ವಿಶೇಷ ಭಾಗಾಂತರಂ ಸ್ವಸ್ಮಾತ್ ಸ್ಥೂಲತರಂ ಅನುಪ್ರವೇಶ ವಿಂದಂತಿ. ಅದಕ್ಕಿಂತ ಸ್ಥೂಲವಾದ ಕೆಲವು ಭಾಗವನ್ನು ಅನುಪ್ರವೇಶ ಮಾಡಿ ವಾಯು ಅದನ್ನು ನಾಶಪಡಿಸಬಹುದು, ಆಗಬೇಕಾದ್ರೆ ಆಗಬಹುದು. ಆದರೆ ಅದೆಲ್ಲ ಇಲ್ಲಿ ಇವುಗಳನ್ನೆಲ್ಲ ಸ್ವಲ್ಪ ಪರೀಕ್ಷೆ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ವಾದ ಮಾಡಬಹುದಲ್ಲ. ಹೀಗೆಲ್ಲ ಆಗುತ್ತೆ, ಇಲ್ಲಿ ಅಲ್ಲಿ ವ್ಯಾಪಕ ಭಾವ ಇದೆ ಮೊದಲಾದ್ದೆಲ್ಲ ಕೇಳಬಹುದು. ಎಲ್ಲೆಲ್ಲಿ ನಾಶಪಡಿಸೋದು ಕಂಡು ಬರುತ್ತೋ ಅಲ್ಲೆಲ್ಲ ವ್ಯಾಪಕ ಭಾವದಿಂದಲೇ ಸೂಕ್ಷ್ಮವಾದದ್ದು ಸ್ಥೂಲವಾದದ್ದನ್ನು ವ್ಯಾಪಿಸಿಯೇ ನಾಶಪಡಿಸಬೇಕು ಅನ್ನೋದು ಸ್ಪಷ್ಟವಾಗಿ ಅದು ಸಿದ್ಧಾಂತ, ಅದು ಸ್ಪಷ್ಟವಾಗಿದೆ. ಆದ್ದರಿಂದಲೇ ಅಂತ ಹೇಳಿದ್ರು, ಈ ಉಕ್ತ ಹೇತು ದ್ವಯೇನ ಶಸ್ತ್ರಾದೇಹ ಅನಾಶಕತ್ವಾತ್. ಈ ಕಾರಣಗಳಿಂದ ಶಸ್ತ್ರ ಮೊದಲಾದವುಗಳು
ನಾಶಪಡಿಸಕ್ಕಾಗುವುದಿಲ್ಲ ಸೂಕ್ಷ್ಮನಾದ ಆತ್ಮನನ್ನ. ಆತ್ಮನೋಪಿ ಸೂಕ್ಷ್ಮತರಸ್ಯ ತನ್ನಾಶಕಸ್ಯ ಅನ್ಯಸ್ಯ ಅದರ್ಶನಾತ್ ಈಶ್ವರಸ್ಯಾಪಿ ತನ್ನಾಶ ಸಂಕಲ್ಪ ಅಭಾವಾದಿತಿ ಭಾವ ಅಂತ ಹೇಳಿದ್ರು. ಅದರಿಂದ ಈಶ್ವರನನ್ನು ಬಿಟ್ಟು ಅದಕ್ಕಿಂತ ಸೂಕ್ಷ್ಮವಾದ ಆತ್ಮನನ್ನು ನಾಶಪಡಿಸುವಂತಹ ಇನ್ನೊಂದು ಅಚೇತನ ಪದಾರ್ಥ ಕಂಡುಬರೋದಿಲ್ಲ ಎಲ್ಲಿಯೂ. ಎಲ್ಲ ಅಚೇತನ ಪದಾರ್ಥಗಳು ಯಾವುದೇ ಅವಸ್ಥೆಯಲ್ಲಿದ್ದರೂ ಕೂಡ ಅದಕ್ಕಿಂತ ಆತ್ಮನು ಸೂಕ್ಷ್ಮನಾದವನು ಅಂತ ಅರ್ಥ. ಅದರಿಂದ ಯಾವ ಅಚೇತನವು ಆತ್ಮನನ್ನ ಪ್ರವೇಶಿಸಿ ಅವನನ್ನು ನಾಶಪಡಿಸೋಕ್ಕಾಗೋದಿಲ್ಲ. ನಾಶಪಡಿಸ್ಬೇಕಾದ್ರೆ ಪ್ರವೇಶಿಸಿಯೇ ನಾಶಪಡಿಸ್ಬೇಕು. ಅದರಲ್ಲಿ ತನಗಿಂತ ಸೂಕ್ಷ್ಮವಾದದ್ದನ್ನು ಪ್ರವೇಶಪಡಿಸಿ ಮಾಡೋಕ್ಕಾಗೋದಿಲ್ಲ, ತನಗಿಂತ ಸ್ಥೂಲವಾಗಿರ್ಬೇಕದು. ಆದ್ದರಿಂದ ಇದಕ್ಕಿಂತಲೇ ಸೂಕ್ಷ್ಮವಾಗಿದ್ದರೆ ಅದನ್ನು ಹೇಗೆ ಪ್ರವೇಶ ಮಾಡೋಕ್ಕಾಗೋದಿಲ್ಲ. ವಾಯುವಿಗಿಂತಲೂ ಸೂಕ್ಷ್ಮ ಆತ್ಮ, ವಾಯು ಆತ್ಮನನ್ನು ಪ್ರವೇಶ ಮಾಡೋಕ್ಕಾಗಲ್ಲ. ಆದ್ದರಿಂದ ವಾಯುವಿನಿಂದ ಆತ್ಮ ನಾಶಪಡಿಸೋಕ್ಕಾಗೋದಿಲ್ಲ. ಈ ರೀತಿ ಈಶ್ವರನ ಯಾಕೆ ನಾಶಪಡಿಸಬಾರದು ಅಂತ ಹೇಳಿದ್ರೆ ಆ ರೀತಿ ಸಂಕಲ್ಪವಿಲ್ಲ ಅವನಿಗೆ. ಅವನು ನಿತ್ಯವಾಗಿರಲಿ ಅಂತ ಸಂಕಲ್ಪ ಮಾಡಿದ್ದಾನೆ. ನಿತ್ಯ ಇಚ್ಛಾ ಸಿದ್ಧವಾದದ್ದು ಆತ್ಮ. ಆದ್ದರಿಂದ ಪದಾರ್ಥಗಳೆಲ್ಲ ಹಾಗೆಯೇ, ಪ್ರಕೃತಿಯೂ ಹಾಗೆಯೇ ಸ್ವರೂಪದಲ್ಲಿ ನಿತ್ಯವಾಗಿರಲಿ ಅಂತ ಪರಮಾತ್ಮನ ಸಂಕಲ್ಪ. ಅವ್ಯಕ್ತ ಅನ್ನೋ ರೂಪದಲ್ಲಿ ನಾಶವಾಗುವುದಿಲ್ಲ ಅದು, ಆದರೆ ಪರಿಣಾಮವನ್ನು ಹೊಂದುತ್ತಾ ಇರುತ್ತೆ. ಇದ್ಯಾಕೆ ಹೀಗೆ ಪರಿಣಾಮ ಹೊಂದಬೇಕು, ಆತ್ಮ ಯಾಕೆ ಪರಿಣಾಮ ಹೊಂದಬಾರ್ದು, ಯಾಕೆ ಆತ್ಮ ಯಾಕೆ ಸ್ವರೂಪದಲ್ಲಿ ನಿತ್ಯನಾಗಿರಬೇಕು, ನಿತ್ಯರು ಅಂತ ಯಾಕಿರಬೇಕು, ಇದೆಲ್ಲ ಪ್ರಶ್ನೆಗೆ ಉತ್ತರ ಏನು ಶಾಸ್ತ್ರದಲ್ಲಿ ಈಶ್ವರನ ಸಂಕಲ್ಪ ಆಗಿದೆ. ಆದ್ದರಿಂದ ಆ ಸಂಕಲ್ಪದಿಂದ ಸಿದ್ಧವಾಗಿ ಕೆಲವು ಪರಿಣಾಮ ಹೊಂದಲಿ ಅಂತ ಹೇಳಿಬಿಟ್ಟು ಅವನ ಸಂಕಲ್ಪ, ಅದು ಅನಿತ್ಯ ಇಚ್ಛಾ ಸಿದ್ಧ ಅಂತ ಹೇಳ್ತಾರೆ. ಇದು ಅನಿತ್ಯವಾಗಿರಲಿ ಎಂದು ಅವನ ಸಂಕಲ್ಪದಿಂದ ಪರಿಣಾಮ ಹೊಂದುತ್ತಾ ಇರುತ್ತೆ ಸತ್ತವಾಗಿ ಅಚೇತನ. ನಿತ್ಯ ಇಚ್ಛಾ ಸಿದ್ಧವಾದ ಪದಾರ್ಥಗಳು ಆತ್ಮ, ಕಾಲ ಮೊದಲಾದದ್ದೆಲ್ಲ ಅದೆಲ್ಲ ನಿತ್ಯವಾಗಿದೆ, ಎಂದಿಗೂ ವಿಭುವಾಗಿದೆ. ಕಾಲವೂ ಹಾಗೆಯೇ. ಅದೆಲ್ಲ ಔಪಾಧಿಕವಾದ ಭೇದಗಳು ಕಂಡು ಬರುತ್ತೆ. ಆದರೆ ಇದೆಲ್ಲ ಅವನ ಸಂಕಲ್ಪದಿಂದಲೇ ಸಿದ್ಧವಾಗಿರೋದು. ತನ್ನಾಶ ಸಂಕಲ್ಪ ಅಭಾವಾತ್, ನಾಶ ಆಗಲಿ ಅಂತ ಅವನ ಸಂಕಲ್ಪವೇ ಇಲ್ಲ. ಆದ್ದರಿಂದ ಅದು ನಿತ್ಯವಾಗಿದೆ ಆತ್ಮ ಅಂತ ಹೇಳಿದ್ರು. ಎಲ್ಲ ಅದೊಂದು ಇದನ್ನ ಈ ರೀತಿಯಲ್ಲಿ ನಿರೂಪಣೆ ಮಾಡಿದ್ರು. ದೇಹಾನ ಅಂತೂ ವಿನಾಶಿತ್ವಮೇವ ಸ್ವಭಾವ. ಈಗ ಅದಕ್ಕೆ ವಿರುದ್ಧವಾಗಿ ಆತ್ಮ ಹೇಗೆ ಅವಿನಾಶಿಯೋ ದೇಹವ ಸ್ವಭಾವವೇ ವಿನಾಶಿ ಅಂತ ಹೇಳ್ತಾರೆ. ವಿನಾಶಿತ್ವವೇ ಅದರ ಸ್ವಭಾವ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅಂತವಂತಹ ಇಮೇ ದೇಹಾಃ ನಿತ್ಯಸ್ಯ ಉಕ್ತಾಃ ಶರೀರಿಣಃ. ಎಂದಿಗಾದರೂ ಒಂದು ಕಡೆ ಒಂದು ನಾಶವಾಗುತ್ತೆ ಒಂದು ದಿನ. ಅಂತವಂತಹ ಇಲ್ಲಿ ಈ ಅಂತ ಶಬ್ದಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಬರುತ್ತೆ. ಅದಕ್ಕೆ ಆ ಪದಾರ್ಥಗಳಿಗೂ ಆ ವಿಷಯಗಳಿಗೂ ಅನುಗುಣವಾಗಿ ಅರ್ಥ ಮಾಡಬೇಕು. ನಿರ್ಣಯ ಅಂತ ಹೇಳಿದಾಗ ನಿರೂಪಣ ಮಾಡುವಾಗ ದೃಷ್ಟೋ ಅಂತಹ ಉಭಯೋರಪಿ ದೃಷ್ಟೋ ಅಂತಹ ಅನಯೋಹೋ ತತ್ವದರ್ಶಿನಃ, ಅಲ್ಲಿಯೂ ಅಂತ ಶಬ್ದ ಬಂತು. ಇಲ್ಲಿಯೂ ಒಂದು ಅಂತ ಶಬ್ದವಿದೆ. ಅಂತವಂತಹ ಇಮೇ ದೇಹಾಃ ಅಂತ ಹೇಳಿ ಇಲ್ಲಿ ದೇಹಕ್ಕೆ ಅನುಗುಣವಾಗಿ ಅಂತ ಶಬ್ದಕ್ಕೆ ಅರ್ಥ ಮಾಡಬೇಕು. ಅಲ್ಲಿ ನಿರೂಪಣೆ ಮಾಡುವ ವಿಷಯದಲ್ಲಿ ನಿರ್ಣಯವೇ ಅಂತ. ಆದ್ದರಿಂದ ಆ ರೀತಿ ಅರ್ಥ ಮಾಡಬೇಕು. ಹಾಗೆ ಇದಕ್ಕೆ ಪದಾರ್ಥಗಳು ವಿಷಯಗಳಿಗೆ ಅನುಗುಣವಾಗಿ ಶಬ್ದಗಳಿಗೆ ಅರ್ಥ ಮಾಡಬೇಕಿಲ್ಲಿ. ಅದು ದೇಹಗಳು ಎಂದಿದ್ದರೂ ಅಂತವನ್ನು ಹೊಂದಿದೆ, ನಾಶವಾಗುತ್ತೆ. ನಿತ್ಯಸ್ಯ ಉಕ್ತಾಃ ಶರೀರಿಣಃ, ನಿತ್ಯನಾದ ಶರೀರಿ ಅವನಿಗೆ ಹೇಳಲ್ಪಟ್ಟಿದೆ. ನಿತ್ಯನಾದ ಶರೀರಿಯ ದೇಹಗಳು ಒಂದು ದಿನ ನಾಶವಾಗುತ್ತೆ. ಅನಾಶಿನಃ ಅಪ್ರಮೇಯಸ್ಯ ತದ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅನಾಶಿನಃ ಅಪ್ರಮೇಯಸ್ಯ ನಿತ್ಯಸ್ಯ ಶರೀರಿಣಃ, ಇದೆಲ್ಲ ಅವನಿಗೆ ವಿಶೇಷಣಗಳು. ಶರೀರಿ ಆದವನು ಆತ್ಮ, ಅವನು ನಿತ್ಯನಾದವನು, ಅನಾಶಿಯಾದವನು, ಅಪ್ರಮೇಯನಾದವನು. ಅವನ ದೇಹಗಳೆಲ್ಲ ಅಂತವಂತಹ ಎಂದಿಗಾದರೂ ಒಂದು ದಿನ ನಾಶವಾಗುತ್ತೆ. ಆದ್ದರಿಂದ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ನೀನು ಅವ್ರನ್ನ ನಾನು ಸಂಹಾರ ಮಾಡ್ತೀನಿ, ಇವ್ರನ್ನ ಸಂಹಾರ ಮಾಡ್ತೀನಿ ಅಂತ ನೀನು ಸಂದೇಹ ಪಡಬೇಕಾಗಿಲ್ಲ. ಯಾರನ್ನು ನೀನು ಸಂಹಾರ ಮಾಡೋಕ್ಕಾಗೋದಿಲ್ಲ. ದೇಹದ ಸ್ವಭಾವವೇ ನಾಶವಾಗೋದು. ನೀನು ಮಾಡದೆ ಹೋದರೂ ಅದು ತಾನಾಗಿಯೇ ವಿಶರಣವಾಗಿಬಿಡುತ್ತೆ. ಆದ್ದರಿಂದ ದೇಹಗಳು ಎಂದಿದ್ದರೂ ಉತ್ಪತ್ತಿ ವಿನಾಶವನ್ನು ಹೊಂದಿರುವಂಥದ್ದು. ಆತ್ಮನು ಎಂದಿಗೂ ನಾಶಪಡಿಸೋಕ್ಕಾಗೋದಿಲ್ಲ. ಆದ್ದರಿಂದ ನಿನ್ನ ವರ್ಣಾಶ್ರಮ ಧರ್ಮವನ್ನು ನೀನು ಅನುಸರಿಸಬೇಕು ಅನ್ನೋದು ಇಲ್ಲಿ ಉಪದೇಶ.
ದಿಹ ಉಪಚಯೇ ಇತಿ ಉಪಚಯ ರೂಪ ಇಮೇ ದೇಹ ಅಂತವಂತಹ ವಿನಾಶ ಸ್ವಭಾವ. ಅಂತವಂತಹ ಅಂದರೆ ವಿನಾಶವೇ ಅವುಗಳ ಸ್ವಭಾವ. ಉಪಚಯ ರೂಪ, ಇಲ್ಲಿ ಯೌಗಿಕವಾದ ಅರ್ಥವನ್ನು ಹೇಳ್ತಾರೆ ದೇಹ ಶಬ್ದಕ್ಕೆ. ದೇಹ ಉಪಚಯೇ ಇತಿ ಉಪಚಯ ರೂಪ ಇಮೇ ದೇಹ. ದೇಹ ಅನ್ನುವ ಶಬ್ದ ಅದು ಅಭಿವೃದ್ಧಿ ಹೊಂದುತ್ತೆ. ಉಪಚಯ ಅಂದರೆ ಅಧಿಕವಾಗುತ್ತೆ, ಹೆಚ್ಚಾಗುತ್ತೆ ಅಂತ ಅರ್ಥ. ಬೆಳೆಯೋದು ಅನ್ನೋ ಅರ್ಥ. ಬೆಳೆಯೋದು ಅಂತ ಹೇಳಿದ್ರೆ ಅದರಲ್ಲಿ ಪರಿಣಾಮ ಉಂಟಾಯಿತು. ಈ ರೀತಿ ಉಪಚಯ ಅಪಚಯ ಉಳ್ಳೋದೆಲ್ಲ ಅನಿತ್ಯವಾಗುತ್ತೆ, ವಿನಾಶ ಸ್ವಭಾವವನ್ನು ಹೊಂದಿರೋದು ಅಂತ ಅರ್ಥ. ಆ ಕಾರಣದಿಂದ ಈ ರೀತಿ ಇರುವಂತಹ ದೇಹಗಳು ಒಂದು ದಿನ ವಿನಾಶವೇ ಹೊಂದುತ್ತೆ, ಅದರ ಸ್ವಭಾವವೇ ವಿನಾಶ ಹೊಂದೋದು. ಉಪಚಯಾತ್ಮಕ ಹಿ ಘಟಾದಯ ಅಂತವಂತಹ ದೃಷ್ಟ. ಅಂತವತಃ ಅಂತಿದೆ, ಪ್ರಿಂಟಿಂಗ್ ಮಿಸ್ಟೇಕ್, ಅಂತವಂತೋ ದೃಷ್ಟ ಇರಬೇಕು. ಉಪಚಯಾತ್ಮಕ ಹಿ ಘಟಾದಯ, ಘಟ ಮೊದಲಾದವುಗಳೆಲ್ಲ ಆ ರೀತಿಯೇ ಅವುಗಳೆಲ್ಲವೂ ಕೂಡ ಒಂದು ದಿನ ನಾಶವಾಗುತ್ತೆ. ನಿತ್ಯಸ್ಯ ಶರೀರಿಣಃ, ನಿತ್ಯವಾದ ಶರೀರಿಗೆ ಕರ್ಮಫಲ ಭೋಗಾರ್ಥತೆಯ ಭೂತ ಸಂಘಾತ ರೂಪ ದೇಹ. ಕರ್ಮದ ಫಲವನ್ನು ಅನುಭವಿಸೋಕ್ಕೋಸ್ಕರ ಬಂದಿರುವಂತಹ ದೇಹಗಳು. ಈ ದೇಹ ಹೇಗಿದೆ ಅಂದರೆ ಭೂತ ಸಂಘಾತ ರೂಪ. ಅಂದರೆ ಸಂಘಾತಸ್ಯ ಪರಾರ್ಥತ್ವಾತ್ ಅಂತ ಹೇಳಿ, ಸಂಘಾತವಾದದ್ದೆಲ್ಲ ಹಾಗೆಯೇ ಪರಾರ್ಥ. ಸಂಘಾತ ಅಂತ ಹೇಳಿದ್ರೆ ಅವಯವಗಳಿಂದ ಸೇರಲ್ಪಟ್ಟು ಮಾಡಲ್ಪಟ್ಟ ಅವಯವಿ ಒಂದು ಸಂಘಾತ, ಕಲೆಕ್ಟಿವಿಟಿ ಅಂತ ಅರ್ಥ. ಆ ಕಲೆಕ್ಟಿವಿಟಿ ಅನ್ನೋದಿರಬೇಕಾದ್ರೆ ಅನೇಕ ಪದಾರ್ಥಗಳು ಸೇರಿ ಉಂಟಾಗಬೇಕು. ಆದ್ದರಿಂದ ಅದರಲ್ಲಿ ಅವಯವಗಳು ಅಂತ ಹೇಳಲ್ಪಡುತ್ತೆ ಆ ಭಾಗಗಳೆಲ್ಲ. ಈ ಭಾಗಗಳೆಲ್ಲ ಇದು ಉಂಟಾಗುವ ಒಂದು ಪದಾರ್ಥ, ಅದು ಎಂದಿಗೂ ಪರಿಣಾಮ ಹೊಂದೋದು ಅನಿತ್ಯವಾಗುತ್ತೆ, ಅವಯವಿ ಆಯ್ತದು. ಆದ್ದರಿಂದ ನಿರವಯವಿ ಆಗಿರಬೇಕು, ನಿತ್ಯವಾಗಿರೋದು ನಿರವಯವಿ ಆಗಿರುತ್ತೆ. ಅದು ಆತ್ಮನು ಆಗಿದ್ದಾನೆ. ಕರ್ಮಫಲ ಭೋಗಾರ್ಥತೆಯ ಭೂತ ಸಂಘಾತ ರೂಪ ದೇಹ. ಅದರಲ್ಲಿ ಅದಕ್ಕೆ ಹೇಳ್ತಾರೆ, ಒಂದು ಕರ್ಮಫಲದ ಅನುಭವಕ್ಕೋಸ್ಕರ ಬಂದಿರೋದು ಭೂತ ಸಂಘಾತ ರೂಪವಾದದ್ದು. ಶಾಸ್ತ್ರದ ಪ್ರಮಾಣವನ್ನು ಹೇಳ್ತಾರೆ, ಪುಣ್ಯೇನ ಕರ್ಮಣ ಅಂತ ಹೇಳ್ಬಿಟ್ಟು. ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ದೇಹ ಬರುತ್ತೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ದೇಹಗಳು ಬರುತ್ತೆ. ಆದ್ರಿಂದ ನಿಷ್ಕೃಷ್ಟವಾದ ದೇಹಗಳು, ಅಂತಹ ಯೋನಿಯಲ್ಲಿ ಹುಟ್ಟುತ್ತಾನವನು. ಒಳ್ಳೆಯ ಜನ್ಮಗಳು ಬರಬೇಕಾದ್ರೆ ಒಳ್ಳೆಯ ಪುಣ್ಯವನ್ನು ಮಾಡಿರ್ಬೇಕು ಅವನು ಅಂತ ಈ ಶಾಸ್ತ್ರೈ ಉಕ್ತಾಹ ಕರ್ಮಾವಸಾನ ವಿನಾಶಿನಃ. ಪುಣ್ಯೇನ ಕರ್ಮಣ ಅಂತ ಹೇಳಿದ್ರೆ ಇವನು ಯಾವುದೇ ದೇಹ ಬರೋದಕ್ಕೂ ಒಂದು ಒಳ್ಳೆಯ ದೇಹವೋ ಇಲ್ಲ ನಿಕೃಷ್ಟವಾದ ಒಂದು ದೇಹವೋ ಇವನಿಗೆ ಬರಬೇಕು ಅಂತ ಹೇಳಿದ್ರೆ ಕರ್ಮ ಕಾರಣ. ಅದಕ್ಕೆ ಕರ್ಮಣ ಪುಣ್ಯೇನ ಕರ್ಮಣ ಪಾಪೇನ ಅಂತ ಹೇಳಿದ್ರು. ಹಾಗೆ ಪಾಪಕರ್ಮಗಳಿಂದ ಅವನಿಗೆ ಪಾಪ ಯೋನಿಗಳು ಬರುತ್ತೆ, ಪುಣ್ಯಕರ್ಮಗಳಿಂದ ಪುಣ್ಯ ಯೋನಿಗಳು ಬರುತ್ತೆ. ಯೋನಿಗೆ ಕಾರಣ ಕರ್ಮ ಅಂತ ಆಯ್ತು ಅಲ್ಲಿಗೆ. ಆ ಕರ್ಮ ಅನ್ನೋದು ಒಂದು ದಿನ ಮುಗಿಯುತ್ತೆ. ಮುಗಿದ್ರೆ ಇದೆಲ್ಲವೂ ಇದು ಕೂಡ ಹೋಗ್ಬಿಡ್ಬೇಕು, ದೇಹವು ಕೂಡ ಹೋಗ್ಬೇಕು. ಕರ್ಮದಿಂದಲೇ ಉಂಟಾಗಿರೋದ್ರಿಂದ ಕರ್ಮನಾಶವಾದರೆ ಇದು ಇರೋಕ್ಕೆ ಸಾಧ್ಯವಿಲ್ಲ. ಅದರಿಂದ ಕಾರಣವಿಲ್ಲದೆ ಹೋದರೆ ಕಾರ್ಯ ಇರೋದಿಲ್ಲ. ಕಾರಣ ಕರ್ಮ, ದೇಹವು ಅದರ ಕಾರ್ಯ, ಅದರಿಂದ ಉಂಟಾಗಿರೋದು. ಕರ್ಮದ ಅನುಭವಿಸೋಕ್ಕೋಸ್ಕರ ಬಂದಿರುವ ದೇಹ. ಕರ್ಮವೇ ಇಲ್ಲದೆ ಹೋದರೆ ಈ ರೀತಿ ಪ್ರಾಕೃತವಾದ ದೇಹ ಅವನಿಗೆ ಇರೋದಕ್ಕಾಗಿ ಸಾಧ್ಯವಿಲ್ಲ. ಆದ್ದರಿಂದ ಅದು ಕರ್ಮಾವಸಾನ ವಿನಾಶಿನಃ, ಕರ್ಮವು ಮುಗಿದಾಗ ನಾಶವಾಗಬೇಕು. ಆತ್ಮ ಆದರೆ ಹೇಗೆ ಅಂದರೆ ಆತ್ಮ ಅಥವಾ ಅವಿನಾಶಿ ಅಂತ ಹೇಳಿದ್ರು. ಅವಿನಾಶಿ ಆದವನು. ಯಾಕೆ ಅಂದರೆ ಅಪ್ರಮೇಯತ್ವಾತ್, ಪ್ರಮೇಯತ್ವ ಅನ್ನೋದಿಲ್ಲ ಅವನಿಗೆ ಅಂತ ಹೇಳಿದ್ರು. ಪ್ರಮೇಯತ್ವ ಅನ್ನೋದಿಲ್ಲ ಅಂದರೆ ಏನರ್ಥ ಅಂದರೆ ಇಲ್ಲಿ ನಿಷೇಧ ಇದೆ. ನ ಪ್ರಮೇಯ ಅಪ್ರಮೇಯ ಅಂತ ಅರ್ಥ ಮಾಡಿದ್ರು. ಅಂದರೆ ನಿಷೇಧ ನೈ ಅಂತ ಹೇಳಲ್ಪಡುತ್ತೆ ವ್ಯಾಕರಣದಲ್ಲಿ. ನಿಷೇಧ ನ ಅಂತ ಬರೋದು. ಅದು ಎರಡು ರೀತಿಯ ಅರ್ಥದಲ್ಲಿ ಬರುತ್ತೆ ನಿಷೇಧ. ಒಂದು ಪರ್ಯುದಾಸ ಅಂತ ಹೆಸರು, ಇನ್ನೊಂದು ಪ್ರಸಜ್ಯ ಪ್ರತಿಷೇಧ ಅಂತ ಹೆಸರು. ಪ್ರಸಜ್ಯ ಪ್ರತಿಷೇಧ ಅಂದರೆ ನಿಷೇಧ ಮಾಡುವುದೇ ಅರ್ಥ ಅಲ್ಲಿ. ಪರ್ಯುದಾಸ ಅಂದರೆ ಇದನ್ನು ಬಿಟ್ಟು ಮಿಕ್ಕದ್ದು ಅದಕ್ಕೆ ಸೇರಿಸ್ಕೊಳ್ಬೇಕು ಇದೆ ಅಂತ ಅರ್ಥ, ಇದಲ್ಲದೆ ಬೇರೆ ಇದೆ ಅಂತ ಅರ್ಥ. ಆ ರೀತಿ ಅರ್ಥಗಳು ಅನೇಕ ಕಡೆ ನೈ ಅನ್ನೋದು ಉಪಯೋಗಿಸಲ್ಪಡುತ್ತೆ. ಈಗ ಅನಚಿಚ ಅಂತ ಹೇಳಿದ್ರು. ಅನಚಿ ಸೂತ್ರದಲ್ಲಿ, ವ್ಯಾಕರಣ ಸೂತ್ರ. ಅಚ್ ನ ಅಚಿ ಅಂದರೆ ಅಚ್ ಅಂದರೆ ಸ್ವರಗಳು, ಸ್ವರ ಇಲ್ಲದೆ ಇರೋದು ಅಂದರೆ ಸ್ವರ ಇಲ್ಲದೆ ಇರೋ ವ್ಯಂಜನಗಳಲ್ಲಿ ಬರುತ್ತೆ ಅಂತ ಅರ್ಥ. ಈ ನಿಷೇಧವೇ ಅರ್ಥವಲ್ಲ, ಇದು ಬೇರೆಯದನ್ನು ಅರ್ಥವಾಗಿ ಬೇರೆಯದು ಇದೆ ಅಂತ ಅರ್ಥ ಮಾಡುತ್ತೆ. ಇದು ಇಲ್ಲ ಅಂತ ಅರ್ಥ ಮಾಡೋದು ಅರ್ಥ ಅಲ್ಲ ಅಲ್ಲಿ. ಇದು ಇಲ್ಲ ಅಂತ ಹೇಳೋದು ಯಾಕೆ ಅಂದರೆ ಇದಿಲ್ಲ ಬೇರೆದಿದೆ ಅನ್ನುವ ಅರ್ಥ. ಮಿಕ್ಕಿದ್ದು ಉಂಟು, ಇದು ಇಲ್ಲ ಅನ್ನುವ ಅರ್ಥದಲ್ಲಿಯೂ ನೈ ಪ್ರಯೋಗ ಬರುತ್ತೆ.
ನ ಪ್ರಮೇಯತ್ವ ಅಪ್ರಮೇಯ ಅಂದ್ರೆ ಪ್ರಮೇಯ ಅಂದ್ರೆ ಪ್ರಮಾತೃತ್ವ ಇದೆ ಅವನಿಗೆ. ಪ್ರಮೇಯತ್ವ ಇಲ್ಲ, ಪ್ರಮಾತೃತ್ವ ಇದೆ. ಅಂತ ಪ್ರಮಾತೃತ್ವವೇ ಅವನಿಗೆ ಅಸಾಧಾರಣವಾದ ಗುಣ. ಆದ್ದರಿಂದ ಅವನಿಗೆ ಪ್ರಮಾತೃ ಅಂತಾನೆ ತಿಳಿದು ಬರ್ತಾನೆ ಇವನು ಅಂತ ಅರ್ಥ ಇಲ್ಲಿ. ಇದು ಬರೀ ನಿಷೇಧವೇ ಅರ್ಥವಲ್ಲ, ಇಲ್ಲಿ ಪ್ರಮಾತೃತ್ವದಲ್ಲಿ ಪರ್ಯವಸಾನವಾಗುತ್ತೆ. ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಮುಂದೆ. ನಹಿ ಆತ್ಮ ಪ್ರಮೇಯತೆಯ ಉಪಲಭ್ಯತೆಯ ಅಪಿತು ಪ್ರಮಾತೃತೆಯ ಅಂತ ಹೇಳಿದ್ರು. ಪ್ರಮಾತ ಅಂತಾನೆ ಅವನಿಗೆ ಅಸಾಧಾರಣವಾದ ಧರ್ಮ ಯಾವುದು, ಆತ್ಮ ಹೇಗೆ ತಿಳಿದು ಬರ್ತಾನೆ ಅಂದರೆ ಜ್ಞಾತೃತ್ವವೇ ಅವನಿಗೆ ಅಸಾಧಾರಣವಾದ ಧರ್ಮ. ತಿಳಿಯುವವನು ಅಂತಾನೆ ಆತ್ಮ ತಿಳಿದು ಬರ್ತಾನೆ ಅವನು. ಆದ್ದರಿಂದ ಅದುವೇ ಅವನಿಗೆ ಪ್ರಧಾನವಾದದ್ದು ಅಂತ ಹೇಳಲ್ಪಟ್ಟಿದೆ. ತಥಾಚ ವಕ್ಷ್ಯತೆ, ಅದೇ ಅಪ್ರಮೇಯ ಅನ್ನಕ್ಕೆ ಇಲ್ಲಿ ಅರ್ಥ ಮಾಡಿದ್ರು. ಏತದ್ಯೋ ವೇತ್ತಿತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ಯಾರು ಇದನ್ನು ತಿಳಿತಾನೋ ಅವನು ಕ್ಷೇತ್ರಜ್ಞ ಅಂತ ಹೇಳಲ್ಪಟ್ಟಿದ್ದಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಶರೀರವು ಕ್ಷೇತ್ರ. ಇಲ್ಲಿ ತಿಳಿಯೋನೊಬ್ಬ ಇದಾನಲ್ಲ, ಅವನು ಕ್ಷೇತ್ರಜ್ಞ. ತಿಳಿಯೋದೇ ಅವನದು ಅಸಾಧಾರಣವಾದ ಗುಣ, ಧರ್ಮ ಅಂತ ಹೇಳಿ. ನಚ ಅನೇಕ ಉಪಚಯಾತ್ಮಕ ಆತ್ಮ ಉಪಲಭ್ಯತೆ. ಎಲ್ಲ ವೃದ್ಧಿಯಾಗುವಂತಹ ಆತ್ಮ ಎಲ್ಲಿಯೂ ಕಂಡುಬರೋದಿಲ್ಲ. ಉಪಲಬ್ಧಿ ಅನ್ನೋ ಪ್ರಮಾಣವನ್ನು ಹೇಳ್ತಾರೆ ಇಲ್ಲಿ ಸ್ಮೃತಿ ಪ್ರಮಾಣವನ್ನು ಹೇಳಿದ್ರು. ಗೀತೆಯಲ್ಲಿ ಹೇಳಿರೋದು ಉಪಲಬ್ಧಿ ಅನ್ನುವ ಪ್ರಮಾಣ. ತಿಳಿದು ಬರೋದು ಅಂತ ಅರ್ಥ. ನಮಗೆ ತಿಳಿದು ಬರೋದಿಲ್ಲ, ಅನುಪಲಬ್ಧಿ. ಆತ್ಮ ಉಪಜಯಾತ್ಮಕ ಆತ್ಮ ಉಪಲಭ್ಯತೆ, ತಿಳಿದು ಬರೋದಿಲ್ಲ. ಸರ್ವತ್ರ ದೇಹೇ ಅಹಮಿದಂ ಜಾನಾಮಿ ಇತಿ ದೇಹಸ್ಯ ಚ ಅನ್ಯಸ್ಯ ಚ ಪ್ರಮಾತೃತೆಯ ಏಕರೂಪೇಣ ಉಪಲಬ್ಧೇ. ಆದ್ದರಿಂದ ಇವನು ದೇಹದಲ್ಲಿ ಎಲ್ಲಿದ್ದಾನೆ, ಅವನು ಎಲ್ಲೆಲ್ಲಿದ್ದಾನೆ ಅಂದರೆ ಎಲ್ಲವನ್ನು ತಿಳಿತೀನಿ ಅಂತಾನೆ ತಿಳಿದು ಬರ್ತಾನೆ ಅವನು. ದೇಹದಲ್ಲಿ ನಮ್ಮ ಕೈಯಲ್ಲಿ ಆತ್ಮ ಇದ್ದಾನ ಅದನ್ನು ನಮಗೆ ತಿಳಿದು ಬರೋದಿಲ್ಲ. ತಲೆಯಲ್ಲಿ ಇದ್ದಾನ ಅಂದರೆ ಅದು ತಿಳಿದು ಬರೋದಿಲ್ಲ. ಎಲ್ಲಿ ಇದ್ದಾನೆ ಆತ್ಮ ಹೇಗೆ ತಿಳಿದು ಬರ್ತಾನೆ ಅಂದರೆ ಇದು ನನ್ನ ಕೈ, ಇದು ನನ್ನ ತಲೆ, ಇದು ನನ್ನ ಕಣ್ಣು, ಹೀಗೆ ಎಲ್ಲ ಕಡೆಯೂ ಅವನು ನನ್ನದು 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 ಅಂತ ತಿಳಿತಾನಲ್ಲ. ಆ ರೀತಿಯೇ ಅವನು ಪ್ರಮಾತ, ತಿಳಿಯುವವನು ಅಂತಾನೆ ನಮಗೆ ತಿಳಿದು ಬರ್ತಾನೆ. ಈ ಉಪಲಬ್ಧಿ ಅನ್ನೋದು ಹಾಗೆಯೇ. ಸರ್ವತ್ರ ದೇಹದಲ್ಲಿ ಎಲ್ಲ ಕಡೆಯೂ ವ್ಯಾಪಿಸಿರೋದ್ರಿಂದ ಅವನ ಧರ್ಮದ ಭೂತ ಜ್ಞಾನದಿಂದ ಅಹಮಿದಂ ಜಾನಾಮಿ, ನಾನಿದು ತಿಳಿದಿದ್ದೀನಿ ಅನ್ನೋ ಅರ್ಥದಿಂದಲೇ ಇತಿ ದೇಹಸ್ಯ ಚ ಅನ್ಯಸ್ಯ ಚ, ಬೇರೆ ಪದಾರ್ಥಗಳು ಹಾಗೆ ಘಟಮಹಂ ಜಾನಾಮಿ ಅಂತ ಹೇಳ್ತಾನೆ. ಈ ಘಟವನ್ನು ತಿಳಿತೀನಿ, ನಾನು ತಿಳಿದಿದ್ದೇನೆ. ದೇಹಸ್ಯ ಚ ಅನ್ಯಸ್ಯ ಚ ಪ್ರಮಾತೃತೆಯ ಏಕರೂಪೇಣ ಉಪಲಬ್ಧೇ, ಎಲ್ಲ ಕಡೆಯೂ ಪ್ರಮಾತ ಅಂತಾನೆ ತಿಳಿದು ಬರ್ತಾನವನು. ನಚ ದೇಹಾದೇರಿವ ಪ್ರದೇಶ ಭೇದೆ ಪ್ರಮಾತು ಆಕಾರ ಭೇದ ಉಪಲಭ್ಯತೆ. ದೇಹದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಆಕಾರ ಕಂಡು ಬರುತ್ತೆ. ಮುಖದಲ್ಲಿ ಕಣ್ಣು ಮೂಗು ಎಲ್ಲ ಇದೆ, ಇಲ್ಲಿ ಕೈಗಳಿದೆ, ಇಲ್ಲಿ ಕಾಲಿದೆ. ಒಂದೊಂದು ಭಾಗದಲ್ಲಿ ಒಂದೊಂದು ಆಕಾರ ಕಂಡು ಬರುತ್ತೆ ದೇಹದಲ್ಲಿ. ಆತ್ಮನಿಗೆ ಹಾಗೆ ತಿಳಿದು ಬರೋದಿಲ್ಲ, ಎಲ್ಲಿಯೂ ಆಕಾರ ಭೇದವಿಲ್ಲ. ಎಲ್ಲಿಯೂ ಪ್ರಮಾತ ಆದ ಆತ್ಮನಿಗೆ ಆಕಾರ ಭೇದ ಎಲ್ಲಿಯೂ ಹಾಗೆ ತಿಳಿದು ಬರೋದಿಲ್ಲ. ಅತಃ ಏಕರೂಪತ್ವೇನ ಅನುಪಚಯಾತ್ಮಕತ್ವಾತ್, ಅವನಿಗೆ ಎಂದಿಗೂ ಅಪಚಯಗಳು ಇಲ್ಲ. ಸ್ವರೂಪದಲ್ಲಿ ಹೆಚ್ಚು ಕಡಿಮೆ ಆಗುವಂತಹದ್ದು, ಬೆಳೆಯೋದು, ಶಿಥಿಲವಾಗೋದು, ಕ್ಷೀಣವಾಗೋದು, ಇದೆಲ್ಲ ಯಾವುದೂ ಆತ್ಮನಿಗೆ ಸ್ವರೂಪದಲ್ಲಿ ಇಲ್ಲ. ಆದ್ದರಿಂದ ಪ್ರಮಾತೃತ್ವಾದಿ ವ್ಯಾಪಕತ್ವಾಚ ಆತ್ಮ ನಿತ್ಯ, ವ್ಯಾಪಕನೂ ಆಗಿದ್ದಾನೆ, ಪ್ರಮಾತನೂ ಆಗಿದ್ದಾನೆ. ಆದ್ದರಿಂದ ಅವನು ನಿತ್ಯನಾಗಿದ್ದಾನೆ ಅನ್ನೋದು ಇದು. ದೇಹಸ್ಯ ಉಪಚಯಾತ್ಮಕತ್ವಾತ್ ಶರೀರಿಣಃ ಕರ್ಮಫಲಭೋಗಾರ್ಥತ್ವಾತ್, ಶರೀರಿ ಆದ ಆತ್ಮನ ಕರ್ಮಫಲಭೋಗಕ್ಕೋಸ್ಕರ ಬಂದಿರೋದು ಉಪಚಯಾತ್ಮಕವಾಗಿದೆ. ಬೆಳೆಯುತ್ತೆ, ಚಿಕ್ಕ ಮಗು ಇರುತ್ತೆ, ದೊಡ್ಡದಾಗಿ ಬಾಲನಾಗ್ತಾನೆ, ಯುವಕನಾಗ್ತಾನೆ, ಎಲ್ಲ ದೇಹ ಬೆಳೆಯೋದು ವಿಧವಾಗಿ ಉಪಚಯವಾಗೋದು ಕಂಡು ಬರುತ್ತೆ. ಅನೇಕ ರೂಪತ್ವಾತ್ ವ್ಯಾಪ್ಯತ್ವಾಚ ವಿನಾಶಿ, ಅನೇಕ ರೂಪವಾಗಿಯೂ ಇದೆ, ಮತ್ತೆ ವ್ಯಾಪ್ಯವೂ ಆಗಿದೆ, ಸ್ಥೂಲವಾಗಿದೆ. ತಸ್ಮಾತ್ ದೇಹಸ್ಯ ವಿನಾಶ ಸ್ವಭಾವಾತ್ ಆತ್ಮನಃ ನಿತ್ಯ ಸ್ವಭಾವತ್ವಾಚ ಉಭೌ ಅಪಿ ಶೋಕಸ್ಥಾನಂ. ಇದುವೇ ಪ್ರಧಾನವಾಗಿ ಇಲ್ಲಿ ಹೇಳ್ತಿರೋದು. ಅಂದ್ರೆ ಇಲ್ಲಿ ಮೊದಲು ಆರಂಭದಲ್ಲಿಯೇ ಹೇಳಿದಾಗೆ ಇಲ್ಲಿ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಿಂತಿ ಪಂಡಿತಾಹ, ಅದುವೇ ಪ್ರಧಾನವಾಗಿ ಮೂಲ. ಅದರ ಒಂದು ವಿಷಯವನ್ನೇ, ಅರ್ಥವನ್ನೇ ವಿವಿಧ ವಿಧವಾಗಿ ಇಲ್ಲಿ ಉಪದೇಶ ಮಾಡ್ತಾ ಇರೋದು ಕೃಷ್ಣನು. ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ.
ಅದರಿಂದಲೇ ಯಾವ ಕಾರಣದಿಂದ ಅಂದರೆ ದೇಹಸ್ಯ ವಿನಾಶ ಸ್ವಭಾವತ್ವಾತ್ ಆತ್ಮನಃ ನಿತ್ಯ ಸ್ವಭಾವತ್ವಾಚ ಉಭೌ ಅಪಿ ನ ಶೋಕಸ್ಥಾನಂ. ಎರಡು ಕೂಡ ಶೋಕ ಪಡಿಸೋದಕ್ಕೆ ಕಾರಣವಿಲ್ಲ. ಯಾಕೆ ಅಂದರೆ ಇದು ನಿತ್ಯವಾಗಿದೆ, ನಾಶವೇ ಆಗೋದಿಲ್ಲ, ಅದ್ರ ಬಗ್ಗೆ ಶೋಕ ಪಡಬೇಕಾಗಿಲ್ಲ. ದೇಹ ಸ್ವಭಾವವೇ ನಾಶ ಆಗೋದು, ಅದರಿಂದ ಶೋಕ ಪಡಬೇಕಾಗಿಲ್ಲ. ಆ ರೀತಿ ಶಸ್ತ್ರಪಾತಾದಿ ಪರುಷ ಸ್ಪರ್ಶ ಅನವರ್ಜನೀಯಾನ್ ಸ್ವಗತಾನ್ ಅನ್ಯಗತಾಂಶ ಧೈರ್ಯೇಣ ಸೋಢ್ವಾ. ಅದರಿಂದ ಇಲ್ಲಿ ಧೃತಿ ಧೈರ್ಯದಿಂದ ಅಂದರೆ ಒಂದು ಶಾಸ್ತ್ರೀಯ ಕರ್ಮ ಮುಗಿಯುವವರೆಗೂ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಸಹಿಸಿಕೊಳ್ಬೇಕು ಅಂತ ಹೇಳಲ್ಪಟ್ಟಿದ್ದ ಅರ್ಥವನ್ನ ಇಲ್ಲಿ ಹೇಳ್ತೀಯಾದ್ರೆ ಶಸ್ತ್ರಪಾದಾದಿ ಪರುಷ ಸ್ಪರ್ಶ ಅನವರ್ಜನೀಯ ಅದೆಲ್ಲ ತಡೆಯಕ ಇವನಿಗೆ ಪರಿಹಾರ ಮಾಡೋಕ್ಕಾಗೋದಿಲ್ಲ, ನಿವಾರಿಸಕ್ಕಾಗೋದಿಲ್ಲ. ಅನವರ್ಜನೀಯವಾದದ್ದು ಸ್ಪರ್ಶ ಅನವರ್ಜನೀಯ ಅಂತ ಹೇಳಿದ್ರು. ಇದೆಲ್ಲ ಯಾರಾದರೂ ಇದನ್ನೆಲ್ಲ ನೀನು ಯುದ್ಧದಲ್ಲಿ ಇದೆಲ್ಲ ತಪ್ಪಿಸಕ್ಕಾಗೋದಿಲ್ಲ. ಅದು ತನಗೂ ಆಗಬಹುದು, ಇನ್ನೊಬ್ಬರಿಗೂ ಆಗಬಹುದು. ತನ್ನಿಂದ ಇನ್ನೊಬ್ಬರಿಗೆ ಆ ರೀತಿ ಹಿಂಸೆ ಆದಂಗೆ ಆಗಬಹುದು, ಇನ್ನೊಬ್ಬರಿಂದ ತನಗೆ ಶಸ್ತ್ರಪಾತಾದಿಗಳು ಉಂಟಾಗಬಹುದು. ಇದೆರಡೂ ಕೂಡ ಇವನು ತಪ್ಪಿಸಕ್ಕಾಗೋದಿಲ್ಲ. ಯುದ್ಧಾದಿ ಶಾಸ್ತ್ರೀಯ ಕರ್ಮಗಳು ಮಾಡುವಾಗ ಬೇರೆ ಶಾಸ್ತ್ರೀಯ ಕರ್ಮಗಳಲ್ಲಿ ಬೇರೆ ವಿಧವಾದ ಈ ರೀತಿ ಪ್ರತಿಕೂಲಗಳು ಬರಬಹುದು. ಇದನ್ನೆಲ್ಲ ಧೈರ್ಯೇನ ಸೋಢ್ವ, ಧೈರ್ಯದಿಂದ ಅಂತ ಹೇಳಿದ್ರೆ ವಿವೇಕ ಜ್ಞಾನದಿಂದ ಸಹಿಸಿಕೊಂಡು ಅಮೃತತ್ವ ಪ್ರಾಪ್ತಯೇ ಅನಭಿಸಂಹಿತ ಫಲಂ ಯುದ್ಧಾಖ್ಯಂ ಕರ್ಮ ಆರಭಸ್ವ. ಫಲದಲ್ಲಿ ಆಶೆ ಇಲ್ಲದೆ ಯುದ್ಧ ಅನ್ನುವಂತಹ ಈ ಶಾಸ್ತ್ರೀಯವಾದ ಕರ್ಮವನ್ನು ಕ್ಷತ್ರಿಯರಿಗೆ ಧರ್ಮಯುದ್ಧವು ವರ್ಣ ಧರ್ಮ, ಆದ್ದರಿಂದ ಅದನ್ನು ಅವರು ಮಾಡಬೇಕಾದ್ದು, ಇದನ್ನು ಆರಂಭಿಸು ಅಂತ ಹೇಳ್ತಾ ಇದ್ದಾರೆ. ಇದುವೇ ಮೂಲವಾದ ಮಂತ್ರ. ನಾಸತೋ ವಿದ್ಯತೆ ಭಾವ ಅಂತ ಅದಕ್ಕೂ ಮೊದಲು ಹೇಳಿದ್ರು. ಗತಾಸು ನಗತಾಸೂಂಶ್ಚ ನಾಸತೋ ವಿದ್ಯತೆ ಭಾವ ನಾಭಾವ ವಿದ್ಯತೆ ಸತ. ಅದುವೇ ಇಲ್ಲಿ ಮತ್ತೆ ಹೇಳ್ತಿದ್ದಾರೆ. ನಾಸತಃ ಇತಿ ಪ್ರತಿಜ್ಞಾಂಸಸ್ಯ ಉಪಾದಕತೆಯ ಉತ್ತರ ಶ್ಲೋಕಮವತಾರಯತಿ. ನಾಸತೋ ವಿದ್ಯತೆ ಭಾವ ಅಂತ ಹೇಳಿದ್ದು, ಅದನ್ನು ದೇಹಾನಾಮಿತಿ ಅಂತ ಹೇಳ್ತಿದ್ದಾರೆ. ಅವಧಾರಣೇನ ಸ್ವಭಾವ ಶಬ್ದೇನ ಚ ಅಸದ್ವ್ಯಪದೇಶೈಕಾಂತ್ಯಂ ಸೂಚಿತಂ ಏವ ಅಂತ ಹೇಳಿಯೂ ಮತ್ತೆ ಸ್ವಭಾವ, ಅದರ ಸ್ವಭಾವವೇ ಹಾಗೆ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಇದೆರಡೂ ಕೂಡ ಸ್ಪಷ್ಟವಾಗಿ ಅಸದ್ವ್ಯಪದೇಶ ಐಕಾಂತ್ಯಂ. ಅಸತ್ ಅಂತ ಹೇಳೋ ಪದಾರ್ಥ ಯಾವುದು? ಅಸತಃ ವಿದ್ಯತೆ ಭಾವ, ದೇಹ ಅನ್ನುವುದು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಅಂತವಂತಹ ಇತಿ ಸಾಧ್ಯಸ್ಯ ಹೇತು ಆಕಾಂಕ್ಷಾಂ ಶಮಯನ್. ಅಂತವಂತಹ ಅಂತ ಹೇಳಿದ್ರೆ ಎಂದಿಗೂ ವಿನಾಶ ಸ್ವಭಾವ ಅಂದ್ರೆ ಯಾವ ಕಾರಣದಿಂದ ಅಂತ ಹೇಳಬೇಕಲ್ಲ. ಹೇತುವಿನ ಆಕಾಂಕ್ಷೆ ಇದೆ ಅದಕ್ಕೆ, ಅದು ಕಾರಣವನ್ನ ಹೇಳಬೇಕು. ಯಾವ ಕಾರಣವೂ ಇಲ್ಲದೆ ಸುಮ್ಮನೆ ಹೇಳಿದ್ರೆ ಅದು ಹೇಗೆ ನಮಗೆ ನಿಶ್ಚಯ ಮಾಡ್ಕೊಳ್ಳೋದು ಸರಿ ಅಂತ ಹೇಳ್ಬಿಟ್ಟು. ಆದ್ದರಿಂದ ಇಲ್ಲಿ ಹೇಳ್ತಿದ್ದಾರೆ, ಧರ್ಮಿ ಪ್ರತಿಪಾದಕಮೇವ ದೇಹ ಶಬ್ದಂ ನಿರ್ಭಕ್ತಿ. ಧರ್ಮಿಯನ್ನು ತಿಳಿಸುತ್ತೆ ಅದು. ಆ ದೇಹ ಶಬ್ದವನ್ನು ನಿರ್ವಚನ ಮಾಡ್ತಾ ಇದ್ದಾರೆ. ದೇಹ ಉಪಚಯೇ ಇತಿ. ಅಂತವಂತ ಇಮೆ ದೇಹ ಅಂತ ಹೇಳಿದಾಗ ದೇಹಗಳು ಅಂತವಂತಗಳು ಅಂದರೆ ಹೇಗೆ, ಯಾವ ಕಾರಣದಿಂದ, ಹೇಗೆ ತಿಳಿಯುತ್ತೆ ನಮಗೆ ಅಂದರೆ ಆ ದೇಹ ಶಬ್ದವೇ ಅದರ ಹಾಗೆಯೇ, ಅದರ ನಿರುಕ್ತಿಯೇ ಆಗಿದೆ. ದೇಹ ಉಪಚಯ ಅನ್ನೋದೇ ಅದರ ಆ ಧಾತುವಿನಿಂದ ಉತ್ಪನ್ನವಾದ ಶಬ್ದ ಇದು. ಆದ್ದರಿಂದ ದೇಹ ಅನ್ನುವ ಶಬ್ದವೇ ಅದು ಉಪಚಯಾತ್ಮಕವಾದದ್ದು ಅಂತ ಹೇಳಿ ಅದು ಅನಿತ್ಯವಾದದ್ದು ತಿಳಿಸುತ್ತೆ. ಉಪಚಯ ಸಾವಯವ ಇತ್ಯರ್ಥ. ಎಲ್ಲ ಅವಯವಗಳಿರಬೇಕು. ಯದ್ಯತ್ ಸಾವಯವಂ ತತ್ತದ ಅನಿತ್ಯಂ ಅನ್ನೋದು ತಿಳಿದು ಬರುತ್ತೆ. ದೇಹ ಶಬ್ದೋ ರೂಢ್ಯ ಧರ್ಮಿ ಪ್ರತಿಪಾದಕ. ರೂಢಿಯಿಂದ ಅದು ದೇಹವನ್ನು ತಿಳಿಸುತ್ತೆ, ಧರ್ಮಿಯನ್ನು ತಿಳಿಸುತ್ತೆ. ಯೋಗೇನ ಹೇತು ಪ್ರತಿಪಾದನ ಪರಃ ವಿಭಾವ. ಯೌಗಿಕವಾಗಿ ದೇಹ ಶಬ್ದವು ಕಾರಣವನ್ನು ತಿಳಿಸುತ್ತೆ, ಉಪಚಯಾತ್ಮಕವಾದದ್ದು, ಸಾವಯವವಾದದ್ದು ಅಂತ ತಿಳಿಸುತ್ತೆ. ರೂಢಿಯರ್ಥದಲ್ಲಿ ದೇಹ ಅಂದರೆ ನಮ್ಮ ಶರೀರ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಯೌಗಿಕವಾದ ಅರ್ಥವನ್ನು ಅದು ಇದೆ, ಅದು ಕಾರಣವನ್ನು ತಿಳಿಸುತ್ತೆ, ಯಾವ ಕಾರಣದಿಂದ ಇದು ಅನಿತ್ಯ ಅನ್ನೋದು. ಸಾಧ್ಯ ನಿರ್ದೇಶ ಪ್ರಕೃತಿ ಪ್ರತ್ಯಯೋ ಅರ್ಥಮಾಹ ವಿನಾಶ ಸ್ವಭಾವ ಅಂತ ಹೇಳ್ಬೋದು. ವಿನಾಶ ಸ್ವಭಾವವಾದದ್ದು ಅನ್ನೋದು ಅರ್ಥ ಇಲ್ಲಿ. ಪ್ರಕೃತಿ ಪ್ರತ್ಯಯ ಅಧಿಹ ಉಪಚಯೇ ದೇಹ ಅಂತವಂತ ಇಮೆ ದೇಹ ಅಂತವಂತಹ ಅಂತ ಹೇಳಿರೋದು, ಅದನ್ನು ವಿನಾಶ ಸ್ವಭಾವ ಅಂತ ಹೇಳಿದ್ರು. ಇಲ್ಲಿ ಉಪಚಯ ಅಪಚಯ ರೂಪಾ ಇಮೆ ದೇಹ ಅಂತವಂತಹ ವಿನಾಶ ಸ್ವಭಾವ ಅಂತ ಅರ್ಥ ಅದು. ನಾತ್ರ ನಿರೂಪಣಾಪೇಕ್ಷೆಯ ದೇಶಾದಿ ಅಪೇಕ್ಷೆಯ ವ
ನಿರ್ಣಯ ಪರಿಣಾಮಾದಿ ಅಂತಹ ವಿವಕ್ಷಿತ. ಇದೆಲ್ಲ ಸ್ಪಷ್ಟಪಡಿಸ್ಬಿಡ್ತಾರೆ ದೇಶಿಕರು, ಯಾವುದನ್ನು ಬಿಡೋದಿಲ್ಲ. ಅಂತ ಶಬ್ದಕ್ಕೆ ಹಿಂದೆ ನಿರ್ಣಯ ಪರವಾಗಿ ಅರ್ಥ ಮಾಡಿದ್ರಲ್ಲ, ಇಲ್ಲಿ ಹೇಗೆ ಹೀಗೆ ಅರ್ಥ ಮಾಡ್ತೀರಾ ಹೇಳಿದ್ರೆ, ಇದು ನಿರೂಪಣದ ಅಪೇಕ್ಷೆ ಅಲ್ಲ, ಇಲ್ಲಿ ಏನೋ ನಿರೂಪಣೆ ಮಾಡ್ತಾ ಇಲ್ಲ. ಅಥವಾ ದೇಶಾದಿ ಅಪೇಕ್ಷೆ, ಆ ಒಂದು ದೇಶ ಮುಗಿಯುತ್ತೆ ಅಂದರೆ ಇದು ಅಂತ ಅಂದರೆ ಅಲ್ಲಿಗೆ ಬಾರ್ಡರ್, ದೇಶದ ಮುಗಿಯುತ್ತೆ ಅಂತ ಅರ್ಥ. ಒಂದು ದೇಶ ಪ್ರದೇಶದ ಕೊನೆಯನ್ನು ಅಂತ ಹೇಳ್ಬೋದು. ನಿರ್ಣಯವನ್ನು ಅಂತ ಶಬ್ದ ಅರ್ಥದಿಂದ ಹೇಳ್ಬೋದು. ಆ ರೀತಿ ಅಲ್ಲ ಇಲ್ಲಿ. ಆದ್ದರಿಂದ ನಿರ್ಣವ ಪರಿಣಾಮಾದಿ ಅಂತಹ ಇಲ್ಲಿ ಆ ರೀತಿ ವಿವಕ್ಷೆ ಇಲ್ಲ ಇಲ್ಲಿ. ಮತುಪ್ಚ ನಿತ್ಯಯೋಗಾದಿ ವಿಷಯ, ಮತುಪ್ಪು ನಿತ್ಯಯೋಗವನ್ನು ತಿಳಿಸುತ್ತೆ ಇಲ್ಲಿ. ಅಂತವಂತಹ ಅಂದರೆ ಜ್ಞಾನವಾನ್, ಅಂತವಂತಹ ಅಂತ ಅರ್ಥ ಇಲ್ಲಿ. ಅಂತವನ್ನು ಹೊಂದಿರೋದು, ಎಂದಿಗೂ ಅದು ನಾಶವೇ ಹೊಂದಿದೆ ಅಂತ ಅರ್ಥ. ಅದು ವ್ಯಾಪ್ತಿ ದೃಷ್ಟಾಂತವು ಆಹ ಉಪಚಯ ಇತಿ. ವ್ಯಾಪ್ತಿಯನ್ನು ದೃಷ್ಟಾಂತವನ್ನು ಹೇಳ್ತಾರೆ. ಇದೆಲ್ಲ ನೈಯಾಯಿಕರು ಹೇಳೋ ಹಾಗೆ ಅನುಮಾನದಲ್ಲಿ ಹೇಳುವಾಗ ಸ್ಪಷ್ಟವಾಗಿ ಎಲ್ಲವೂ ಇರಬೇಕು. ಒಂದು ಶಬ್ದದಿಂದ ಅಲ್ಲಿ ಪರ್ವತೋ ವನ್ಹಿಮಾನ್ ಧೂಮಾತ್ ಅಂತ ಹೇಳಿದಾಗ ಆ ಧೂಮಕ್ಕೂ ಮತ್ತೆ ವನ್ಹಿಗೂ ವ್ಯಾಪ್ತಿ ಇರಬೇಕು. ಅಂದರೆ ಒಂದು ನಿಯತವಾದ ಸಂಬಂಧ ಇರಬೇಕು. ಅದಿಲ್ಲದೆ ಹೋದರೆ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರಲೇಬೇಕು ಅಂತ ಅರ್ಥ. ಅದಕ್ಕೆ ದೃಷ್ಟಾಂತವನ್ನು ಹೇಳಬೇಕು. ಇದನ್ನೆಲ್ಲ ಇಲ್ಲಿ ವ್ಯಾಪ್ತಿಯನ್ನು ದೃಷ್ಟಾಂತವನ್ನು ಇಲ್ಲಿ ಹೇಳ್ತಿದ್ದಾರೆ. ಉಪಚಯ ಅನ್ನೋದು ಇಲ್ಲಿ ಭಾಷ್ಯಕಾರ ತಿಳಿಸಿದ್ದಾರೆ. ಉಪಚಯಾತ್ಮಕ ಹಿ ಘಟಾದಯ ಅಂತವಂತಹ ದೃಷ್ಟಾ ಅಂತ ಹೇಳ್ಬಿಟ್ಟು, ಉಪಚಯವಾದದ್ದಕ್ಕೂ ಅಂತವಾಗುವುದಕ್ಕೂ ವ್ಯಾಪ್ತಿ ಇದೆ. ದೃಷ್ಟಾಂತ ಘಟ ಮೊದಲಾದವುಗಳು. ಹೀಗೆ ವ್ಯಾಪ್ತಿಯನ್ನು ಇದು ಎರಡನ್ನು ತಿಳಿಸ್ತಾರೆ. ಶ್ರುತಿ ತದರ್ಥಾಪತ್ತಿಭ್ಯಾಂ ಅಪಿ ಶರೀರಸ್ಯ ವಿನಾಶ ಸ್ವಭಾವತಾಂ ಉಪಪಾದಯತಿ ನಿತ್ಯಸ್ಯ. ಶ್ರುತಿ ಪ್ರಮಾಣ ಮತ್ತೆ ಅರ್ಥಾಪತ್ತಿ, ಶ್ರುತ್ಯರ್ಥಾಪತ್ತಿ ಅಂತ ಹೆಸರು. ಶ್ರುತ್ಯರ್ಥಾಪತ್ತಿ ಅಂದರೆ ಶ್ರುತಿಯಲ್ಲಿ ಒಂದು ವಿಷಯವನ್ನು ಹೇಳಿದ್ರೆ ಅದಕ್ಕೆ ಅರ್ಥಾಪತ್ತಿ ಪ್ರಮಾಣದಿಂದಲೂ ಅದು ನಿರೂಪಣೆ ಮಾಡೋಕ್ಕೆ ಸಾಧ್ಯ. ಅರ್ಥಾಪತ್ತಿ ಅನ್ನೋದು ಒಂದು ಪ್ರಮಾಣ, ಅದು ಸ್ವತಂತ್ರವಾದ ಪ್ರಮಾಣ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಕೆಲವರು ಒಪ್ಕೊಳ್ತಾರೆ, ಅದ್ವೈತದಲ್ಲಿ ಎಲ್ಲ ಒಪ್ಕೊಳ್ತಾರೆ ಮೀಮಾಂಸಕರು. ಕೆಲವರು ಅರ್ಥಾಪತ್ತಿಯನ್ನೇ ಸ್ವತಂತ್ರವಾದ ಪ್ರಮಾಣ ಅಂತ ಒಪ್ಕೊಳ್ತಾರೆ. ನಾವು ಅದನ್ನು ಅನುಮಾನ ಮೊದಲಾದಲ್ಲಿ ಪ್ರತ್ಯಕ್ಷ ಅನುಮಾನಾದಿಗಳಲ್ಲಿ ಅದರಲ್ಲಿ ಅಂತರ್ಗತ ಅಂತ ನಿರೂಪಣೆ ಮಾಡ್ತೀವಿ. ಅರ್ಥಾಪತ್ತಿ ಅಂತ ಹೇಳಿದ್ರೆ ಒಬ್ಬ ದೇವದತ್ತಃ ಪೀನಃ ದಿವಾನ ಭುಂಕ್ತೆ ಅಂತ ಹೇಳಿದ್ರೆ ಅದು ಅರ್ಥಾಪತ್ತಿಗೆ ಪ್ರಸಿದ್ಧವಾದ ಉದಾಹರಣೆ. ದೇವದತ್ತನು ದಪ್ಪಗಿದ್ದಾನೆ, ಆದರೆ ಅವನು ಹಗಲಿನಲ್ಲಿ ಊಟ ಮಾಡೋದಿಲ್ಲ. ಊಟ ಮಾಡದೆ ಹೋದರೆ ದಪ್ಪ ಇರೋಕ್ಕೆ ಸಾಧ್ಯವಿಲ್ಲ. ಹಗಲಿನಲ್ಲಿ ಊಟ ಮಾಡೋದಿಲ್ಲ ಅಂದರೆ ರಾತ್ರಿ ಊಟ ಮಾಡಬೇಕು ಅಂತಾನೆ ಅರ್ಥ. ಅಲ್ಲಿಗೆ ನಾವು ಊಹೆ ಮಾಡ್ಬೋದು. ಅದರಿಂದ ರಾತ್ರಿ ಭೋಜನವನ್ನು ಕಲ್ಪಿಸ್ಕೊಳ್ಬೇಕಲ್ಲಿ, ಕಲ್ಪ್ಯತಾ ಅಂತ ಹೇಳಿದ್ರು. ಹಾಗೆ ಇದಕ್ಕೆ ಅರ್ಥಾಪತ್ತಿ ಪ್ರಮಾಣ ಅಂತ ಹೆಸರು. ಆದ್ದರಿಂದ ಯಾಕೆ ಅಂದರೆ ಅನುಪಪತ್ತಿ, ದಪ್ಪವಾಗಿರೋದಕ್ಕೂ ಊಟ ಮಾಡದೇ ಇರೋದಕ್ಕೂ ವ್ಯಾಪ್ತಿ ಇಲ್ಲ ಅಲ್ಲಿ. ಆದ್ದರಿಂದ ಅದು ಅನುಪಪನ್ನಾಗಿ ಹೇಳಿದ್ರೆ, ಅದು ಉಪಪನ್ನವಾಗಬೇಕಾದ್ರೆ ರಾತ್ರಿ ಭೋಜನವನ್ನು ಕಲ್ಪಿಸ್ಕೊಳ್ಬೇಕು. ಅದಕ್ಕೆ ಅರ್ಥಾಪತ್ತಿ ಅಂತ ಪ್ರಮಾಣ ಹೆಸರು. ಶ್ರುತ್ಯರ್ಥಾಪತ್ತಿಯಲ್ಲಿಯೂ ಹಾಗೆ ಬರುತ್ತೆ. ಇಲ್ಲಿ ನಿತ್ಯಸ್ಯ ಶರೀರಿಣಃ ಇತಿ ಪದದ್ವಯ ಸೂಚಿತೆ ಶ್ರುತಿ ತದರ್ಥಾಪತ್ತಿ ಸ್ಪಷ್ಟಪಡಿಸ್ಬಿಡ್ತಾರೆ ದೇಶಿಕರು ಇಲ್ಲಿ. ನಿತ್ಯಸ್ಯ ಶರೀರಿಣಃ, ಭಾಷಿಕಾರರು ಇಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಎಲ್ಲ ನಿರೂಪಣೆ ಮಾಡ್ತಾರೆ ಅಂದರೆ ಗೊತ್ತಾಗುತ್ತೆ. ಈ ವಾಕ್ಯದಲ್ಲಿ ನಿತ್ಯಸ್ಯ ಶರೀರಿಣಃ ಇದೆರಡನ್ನು ಯಾಕೆ ಹೇಳ್ತಿದ್ದಾರೆ ಅಂದರೆ, ನಿತ್ಯ ಅನ್ನೋದಕ್ಕೆ ಶ್ರುತಿ ಪ್ರಮಾಣ, ಶರೀರಿ ಅನ್ನೋದು ಅರ್ಥಾಪತ್ತಿ ಅಂತ ತಿಳಿಸುತ್ತೆ. ಶರೀರವನ್ನು ಉಳ್ಳವನು, ಅದಕ್ಕೇನು ಕಾರಣ ಅಂದರೆ ಕರ್ಮಭೋಗ ಫಲಭೋಗ ಕಾರಣ. ಕರ್ಮಫಲ ಅನುಭವಿಸೋಕ್ಕೋಸ್ಕರ ಬಂದಿದೆ ಶರೀರ ಅಂತ ಹೇಳಿದ್ರೆ, ಕರ್ಮ ಮುಗಿದಾಗ ಇದು ಮುಗಿಲೇಬೇಕಲ್ಲ ಶರೀರ. ಆದ್ದರಿಂದ ಅದು ಸ್ಪಷ್ಟವಾಗಿ ನಾವು ಊಹೆ ಮಾಡ್ಕೋಬಹುದು. ಕರ್ಮ ಎಂದಿಗೂ ನಿತ್ಯವಾಗಿರೋದಿಲ್ಲ, ಅದು ಮುಗಿದಾಗ ಇದು ಮುಗಿಬೇಕಲ್ಲ ಅಂತ ಅರ್ಥ. ಕಥಂ ಕೈಹಿ ಉಕ್ತ ಇತ್ಯಾಶಂಕಾಯಂ ಕರ್ಮ ಇತ್ಯಾದಿನ, ಇದೆರಡು ಶ್ರುತಿಯು ಅರ್ಥಾಪತ್ತಿ ಎಲ್ಲ ಯಾರು ಹೇಳಿದ್ರು, ಹೇಗೆ ಹೇಳಿದ್ದಾರೆ ಅಂದರೆ, ಕರ್ಮ ಅಲ್ಲಿಂದ ಹೇಳ್ತಾರೆ, ಕರ್ಮ ಅವಸಾನವಾದರೆ ಶರೀರ ಅವಸಾನವಾಗುತ್ತೆ. ಶರೀರಿಣಃ ಇತಿ ಇನಿ ಪ್ರತ್ಯಯೇನ ಷಷ್ಠ್ಯಾ ಚ ಪ್ರತೀತಸ್ಯ ಸಂಬಂಧಸ್ಯ ಕರ್ಮಾಖ್ಯೋ ಹೇತು ಪ್ರಕೃತ ಉಪಯೋಗಾತ್ ದರ್ಶಿತ ಅಂತ ಹೇಳಿದ್ರು. ಶರೀರಿಣಃ ಸಂಬಂಧವನ್ನು ಷಷ್ಠಿ, ಅದು ಷಷ್ಠಿ ಸಂಬಂಧವನ್ನು ತಿಳಿಸುತ್ತೆ. ಕರ್ಮಾಖ್ಯವಾದ ಸಂಬಂಧ, ಕರ್ಮಾಖ್ಯೋ ಹೇತು ಅಂತ ಹೇಳಿದ್ರು. ಈಶ್ವರಾದಿ ಶರೀರಾಣ ಅಕರ್ಮಾಧೀನತ್ವಾತ್ ತದ್ವ್ಯವಚ್ಛೇದಾರ್ಥಂ ಇಮೇ ಇತಿ ನಿರ್ದೇಶ ಸೂಚಿತಂ ಭೂತಸಂಗಾತ ರೂಪಾಹ ಅಂತ ಹೇಳಿದ್ರು. ಇಮೇ
ಇಮೇ ಇಮೇ ಅಂತ ಹೇಳುವಾಗ ಅಂತವಂತ ಇಮೇ ದೇಹ ಅಂದ್ರೆ ಇದಕ್ಕೆ ಡೆಮಾನ್ಸ್ಟ್ರೇಟಿವ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದು, ಇದು ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ನಮ್ಮ ಎದುರುಗಡೆ ಪದಾರ್ಥವನ್ನೇ ಹೇಳ್ತಾ ಇರೋದು. ಇಮೇ ಪದಾರ್ಥ, ಇಮೇ ದೇಹ, ಈ ದೇಹಗಳು ಅಂದ್ರೆ ಭೂತ ಸಂಘಾತ ರೂಪವಾದದ್ದು ಅಂತ ಅರ್ಥ ಇಲ್ಲಿ. ಅನೇಕ ಭೂತ ಸಂಘಾತಾತ್ಮಕತ್ವಮಪಿ ಅನಿತ್ಯತ್ವೇ ಹೇತು. ಇದೆಲ್ಲ ಅವಾಗ ಅವಯವೇ ಆಗೋಗುತ್ತೆ, ಅವಯವಗಳಾಗ್ಬಿಡುತ್ತೆ. ಎಲ್ಲ ಭೂತಗಳ ಸಂಘಾತ ಅಂದ್ರೆ ಅನೇಕ ಭೂತಗಳು ಸೇರಿ ಪಂಚಭೂತಗಳಿಂದ ಉಂಟಾದಂತಹ ಶರೀರ ಅಂದ್ರೆ ಅವಯವಗಳಿಂದ ಮಾಡಲ್ಪಟ್ಟಿರೋದು. ಸಾವಯವತ್ವ ಅನ್ನೋದು ಉಂಟಾಗ್ಬಿಡುತ್ತೆ. ಅದಕ್ಕೆ ಅದು ಕರ್ಮಾವಸಾನ ವಿನಾಶಿನಃ ಇತಿ ಶರೀರ ಶಬ್ದ ನಿರ್ವಚನ ಫಲಿತಂ ಹೇಳಿದ್ರು. ಶರೀರ ಶಬ್ದಕ್ಕೆ ಕರ್ಮಾವಸಾನ ವಿನಾಶಿನಃ ಅಂತ ಹೇಳಿದ್ರು. ವಿಶರಣ ಸ್ವಭಾವ ಶರೀರ ಅನ್ನೋದು ವಿಶರಣಾಧಿ ಶರೀರಂ ಹೇಳಿ ಎಲ್ಲವನ್ನು ಯಾವುದು ಬಿಡೋದಿಲ್ಲ. ಸ್ವಾಮಿ ದೇಶಿಕನ ಎಲ್ಲ ಸ್ಪಷ್ಟಪಡಿಸ್ಬಿಡ್ತಾರೆ. ಶರೀರ ಅನ್ನೋ ಶಬ್ದ ಶದಿಳ್ರು ವಿಶರಣೆ ಅಂತ ಧಾತುವಿನಿಂದ ಬಂದಿರೋದು. ಶದಿಳ್ರು ಅನ್ನುವಂತಹ ಶದ, ಅದು ಶದಿಳ್ರು ಅಂತ ವ್ಯಾಕರಣ ಭಾಷೆಯಲ್ಲಿ ಹೇಳೋದು. ಪರಿಭಾಷೆಯಲ್ಲಿ ಶದ ಅನ್ನೋದು ಧಾತು. ಶದಿಳ್ರು ವಿಶರಣೆ ಅನೇಕ ಅರ್ಥಗಳಲ್ಲಿ ಬರುತ್ತೆ. ಶದಿಳ್ರು ಅನ್ನುವ ಧಾತು ಇಲ್ಲಿ ವಿಶರಣ ಅನ್ನುವ ಅರ್ಥದಲ್ಲಿ ಬರುತ್ತೆ. ಅಂದ್ರೆ ಶಿಥಿಲವಾಗುವುದು ಅಂತ ಅರ್ಥ. ವಿಶೀರ್ಣವಾಗುವುದು, ಅದು ಶಿಥಿಲವಾಗಿಬಿಡುತ್ತೆ. ಡಿಟೀರಿಯೋರೇಷನ್ ಅಂತ ಹೇಳ್ತೀವಲ್ಲ ಹಾಗೆ. ವಿಶರಣಾಧಿ ಶರೀರ. ಆದ್ರಿಂದ ಒಬ್ಬರಿಗೆ ಒಂದು ವಯಸ್ಸು ತನಕ ಬೆಳೀತಾರೆ, ಒಂದು 18, 17, 18 ವಯಸ್ಸುವರೆಗೆ. ಆಮೇಲೆ ವಿಶರಣ ಶರೀರ ಅಂತ ಹೇಳಬೇಕು. ಅಲ್ಲಿವರೆಗೂ ದೇಹ ಅಂತ ಹೇಳಬೇಕು. ಉಪಚಯವಾಗುತ್ತೆ. ಆಮೇಲೆ ವಿಶರಣವಾಗುತ್ತೆ. ದೇಹ ಶರೀರ ಅಂತ ಹೇಳಲ್ಪಡುತ್ತೆ. ಶರೀರ ಅಂತ ಇಲ್ಲಿ ಶರೀರನಃ, ಶರೀರ ಶಬ್ದದ ನಿರ್ವಚನ ಕರ್ಮ ಅವಸಾನ ವಿನಾಶಿನಃ ಅಂತ ಹೇಳಿದ್ರು. ವಿಶರಣವಾಗುತ್ತೆ. ಕೈಶ್ಚಿತ್ ಶಾಸ್ತ್ರೈ ತಾವತ್ ದೇಹಾನಾಂ ಉತ್ಪತ್ತಿ ವಿನಾಶವು ದ್ವಾವಪಿ ಅಭಿಧೀಯತೆ. ಕೆಲವು ಶಾಸ್ತ್ರಗಳಲ್ಲಿ ಎರಡೂ ಹೇಳಲ್ಪಡುತ್ತೆ, ಉತ್ಪತ್ತಿಯು ವಿನಾಶವು ಎರಡೂ ಹೇಳಲ್ಪಡುತ್ತೆ. ಯೈಶ್ಚ ಕರ್ಮಾಧೀನ ಉತ್ಪತ್ತಿ ಮಾತ್ರ ಮುಕ್ತಂ. ಪುಣ್ಯೇನ ಕರ್ಮಣ ಅಂದ್ರೆ ಕರ್ಮಾಧೀನ ಉತ್ಪತ್ತಿ ಹೇಳಿತು, ನಾಶವನ್ನು ಹೇಳಲಿಲ್ವಲ್ಲ. ತೈರಪಿ ಅರ್ಥಾತ್ ಕರ್ಮಾವಸಾನೆ ವಿನಾಶ ಅಪಿ ಮುಕ್ತ ಏವ ಸ್ಯಾತ್. ನಾಶ ಹೇಳಬೇಕಾಗಿಲ್ಲ, ಉತ್ಪತ್ತಿ ಆದರೆ ವಿನಾಶವಾಗಬೇಕು. ಯಾವುದು ಉತ್ಪನ್ನವಾಗುತ್ತೋ ಅದು ನಾಶವಾಗಬೇಕು. ಯದ್ಯದ್ ಉತ್ಪದ್ಯತೆ ತತ್ತದ್ ವಿನಶ್ಯತಿ ಅಂತ ಸ್ಪಷ್ಟವಾಗಿದೆ. ಆದ್ದರಿಂದ ಕೆಲವು ಶಾಸ್ತ್ರಗಳಲ್ಲಿ, ಕೆಲವು ಕಡೆ ಶ್ರುತಿಯಲ್ಲಿ ಎರಡೂ ಹೇಳಿದೆ. ಕೆಲವು ಕಡೆ ಬರೀ ಉತ್ಪತ್ತಿಯನ್ನೇ ಹೇಳಿರ್ಬೋದು, ಅಂತ ಕಡೆ ನಾಶ ಅನ್ನೋದು ಅರ್ಥದಿಂದಲೇ ಸಿದ್ಧವಾಗುತ್ತೆ ಅದು. ಅದರಿಂದ ಇಲ್ಲಿ ಅದನ್ನು ಹೇಳಲಿಲ್ಲ ಭಾಷ್ಯಕಾರರು ಅಂತ ಇಲ್ಲಿ ಸಮರ್ಥನೆ ಮಾಡ್ತಿದ್ದಾರೆ ಸ್ವಾಮಿ ದೇಶಿಕಂತ. ಏವಂಚ ಇಮೇ ದೇಹಾಃ ಶರೀರಿಣಃ ಇತಿ ಪದತ್ರಯೇಣ ಸೂಚಿತಂ ಭೂತಸಂಘಾತ ರೂಪತ್ವ ಸಾವಯವತ್ವ ಕರ್ಮಫಲ ಭೋಗಾರ್ಥತ್ವ ರೂಪಂ ಶರೀರ ಅನಿತ್ಯತ್ವೇ ಹೇತುತ್ರಯ ಮುಕ್ತಂ. ಎಷ್ಟು ಸ್ಪಷ್ಟವಾಗಿ ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾಃ ಶರೀರಿಣಃ ಅಂತ ಹೇಳಿದಾಗ ಇಮೇ ದೇಹಾಃ ಶರೀರಿಣಃ ಅನ್ನೋದು 3 ಶಬ್ದಗಳನ್ನು ತೆಗೆದ್ರು ಇಲ್ಲಿ ಶ್ಲೋಕದಿಂದ. ಈ 3 ಕೂಡ ಕಾರಣಗಳನ್ನು ಹೇಳುತ್ತೆ. ಆ 3 ಕೂಡ ಹೇತುತ್ರಯ, 3 ಹೇತುತ್ರಯವನ್ನು ತಿಳಿಸುತ್ತೆ. 3 ಕಾರಣಗಳಿಂದ ಇದು ನಾಶವಾದದ್ದು ಅಂತ 3 ಪದಗಳು. ಹೇಗೆ ಅಂದ್ರೆ, ಒಂದು ಇಮೇ ಅಂತ ಹೇಳೋದು ಭೂತ ಸಂಘಾತ ರೂಪವನ್ನು ತಿಳಿಸುತ್ತೆ. ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇರೋದು ಇವುಗಳು ಅಂತ ಹೇಳೋದು ಭೂತ ಸಂಘಾತ ರೂಪತ್ವ. ದೇಹ ಅನ್ನೋದು ಸಾವಯವತ್ವ, ದೇಹ ಉಪಚಯ ಅಂತ ಹೇಳಿ ಇದು ಪಂಚಭೂತಾತ್ಮಕವಾದ್ದರಿಂದಲೂ ಸಾವಯವತ್ವ. ಶರೀರಿಣ ಅಂತ ಹೇಳಿದ್ರೆ ಶರೀರವನ್ನು ಹೊಂದಿರುವ ಜೀವಾತ್ಮ, ಅವನಿಗೆ ಶರೀರ ಬರೋದು ಕರ್ಮಫಲ ಭೋಗಾರ್ಥವಾಗಿ. ಆದರೂ ಮುಗಿದ್ರೆ ಅದು ನಾಶವಾಗಬೇಕು ಅಂದ್ರೆ ಕರ್ಮಫಲ ಭೋಗಾರ್ಥತ್ವ. ಈ 3 ಕಾರಣಗಳನ್ನು 3 ಶಬ್ದಗಳು ತಿಳಿಸುತ್ತೆ. ಅನಾಶಿನಃ ಅಪ್ರಮೇಯಸ್ಯ ಇತಿ ಪದದ್ವಯಂ ಆತ್ಮನಿತ್ಯತ್ವಾಖ್ಯ ಸಾಧ್ಯ ತದ್ದೇತು ಪರತೆಯ ವ್ಯಾಖ್ಯಾತಿ ಆತ್ಮಾತು. ಒಂದು ಸಾಧ್ಯ, ಒಂದು ಹೇತು. ಅನಾಶಿನಃ ಅನ್ನೋದು ಸಾಧ್ಯ, ನಾಶವಾಗದೇ ಇರೋವನು ಅನ್ನೋದನ್ನು ಸಾಧಿಸ್ಬೇಕು ನಾವು. ಆತ್ಮ ನಿತ್ಯನಾದವನು. ಯಾವ ಕಾರಣದಿಂದ ಅಂದ್ರೆ ಅಪ್ರಮೇಯಸ್ಯ ಅನ್ನೋದು ಹೇತು. ಆದ್ದರಿಂದ ಇದು ಆತ್ಮನ ನಿತ್ಯತ್ವಾಖ್ಯ ಸಾಧ್ಯ ತದ್ದೇತು ಪರತೆಯ. ಆತ್ಮನಿತ್ಯ ಅನ್ನುವಂತಹ ಒಂದು ಸಾಧ್ಯವು ಅದಕ್ಕೆ ಕಾರಣವಾದದ್ದು ಹೇತುವನ್ನು ಕೂಡ, ಎರಡನ್ನೂ ಕೂಡ ಆತ್ಮಾತು ಅಂತ ಇಲ್ಲಿ ವಿವರಿಸ್ತಾರೆ ಭಾಷ್ಯದಲ್ಲಿ. ಒಂದೊಂದು ಇದನ್ನು ಸ್ವಾಮಿ ದೇಶಿಕನ ಅದ್ಭುತವಾಗಿ ಹೇಳ್ತಾರೆ. ಆತ್ಮಾತು ಅವಿನಾಶಿ ಎನ್ನುವುದು ಸಾಧ್ಯ,
ಕುತಃ ಕಾರಣ ಹೇತು ಅಪ್ರಮೇಯತ್ವಾತ್. ಅದರಿಂದ ಅದರಲ್ಲಿ ಎರಡು ಬಂದುಬಿಡ್ತು. ಸಾಧ್ಯವು ಅನಾಶಿನಃ ಅಪ್ರಮೇಯಸ್ಯ ಶ್ಲೋಕದಲ್ಲಿ ಹೇಳಿರೋದು. ಆತ್ಮಾತು ನಿತ್ಯತ್ವಸ್ಯ ನಾಶ ಅನರ್ಹತ್ವೇನ ಸ್ಥಿರೀಕರಣಾತ್ ನಿತ್ಯಸ್ಯ ಅನಾಶಿನಃ ಇತ್ಯನಯೋಃ ಪುನರುಕ್ತಿ ಅಂತ ಹೇಳಿದ್ರು. ನಿತ್ಯಸ್ಯ ಅನಾಶಿನಃ ಇದೆರಡು ಒಂದೇ ಅರ್ಥ ಕೊಡುತ್ತಲ್ಲ. ನಾಶವಾಗದೇ ಇರೋದು ನಿತ್ಯವಾಗಿರೋದು ಎರಡು ಒಂದೇ ಅರ್ಥ ಬಂತಲ್ಲ ಅಂತ ಹೇಳಿದ್ರೆ, ಪ್ರಮೇಯತೆಯ ಅಂತ ಹೇಳಿ ನಿತ್ಯಸ್ಯ ನಾಶಿನಃ ಹೇಳಿದ್ರೆ ಅದಕ್ಕೆ ಪುನರುಕ್ತಿ ಇಲ್ಲ, ಅಲ್ಲಿ ದೋಷವಿಲ್ಲ. ಯಾಕೆ ಅಂದರೆ ನಿತ್ಯತ್ವ ನಾಶ ಅನರ್ಹತ್ವ ಅನ್ನೋದರಿಂದ ಸ್ಥಿರಪಡಿಸಲಾಗಿದೆ. ನಿತ್ಯವಾದದ್ದು ಅಂದರೆ ನಾಶಕ್ಕೆ ಅನರ್ಹವಾದದ್ದು ಅನ್ನುವ ವಿಷಯವನ್ನು ಹೇಳಿ ಎರಡು ಅದನ್ನೇ ಸ್ಥಿರಪಡಿಸೋದ್ರಿಂದ ಪುನರುಕ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸ್ಥೂಲ ಸೂಕ್ಷ್ಮನಾಶ ವಿರಹ ಅಭಿಪ್ರಾಯದ್ವಾ ಅಂತ ಹೇಳಿದ್ರು. ಸ್ಥೂಲ ಸೂಕ್ಷ್ಮನಾಶ ವಿರಹ ಅಭಿಪ್ರಾಯದ್ವಾ, ಅದರಿಂದ ಇದು ನಾಶ ಅನರ್ಹ ಅಂತ ಹೇಳಿದ್ರೆ ಇದು ಸೂಕ್ಷ್ಮವಾದ್ದರಿಂದ ನಾಶಪಡಿಸಕ್ಕಾಗೋದಿಲ್ಲ ಯಾವುದರಿಂದಲೂ ಇದನ್ನ ಅನ್ನೋದು ಅರ್ಥ. ಅದಕ್ಕೆ ಅದನ್ನ ಕೆಲವರು ಹೇಳಿದ್ರು ಇದು ಅಸಿದ್ಧ, ಈ ಹೇತು ಅಸಿದ್ಧ, ನಮಗೆ ದೇಹವೇ ಆತ್ಮ ಅಂತ ತಿಳ್ಕೊ ಹೇಳೋರು ಚಾರ್ವಾಕರು, ಅದು ನಾಶವಾಗಿಬಿಡುತ್ತೆ. ಆದ್ದರಿಂದ ಶರೀರವೇ ಆತ್ಮ, ಅವನಿಗೆ ಶರೀರವೇ ಹೋದರೆ ಅವನಿಗೆ ಮೋಕ್ಷ ಅಂತಾನೆ ಹೇಳುದು. ದೇಹವೇವ ಭವೇದ ಆತ್ಮ ತನ್ನಾಶ ಮೋಕ್ಷ ಈರಿತಃ. ಚಾರ್ವಾಕರು ಹೇಳ್ತಾರೆ ದೇಹ ಏವ ಭವೇದ ಆತ್ಮ ತನ್ನಾಶ ಮೋಕ್ಷ ಈರಿತಃ. ಇಲ್ಲಿ ಹೇಗೆ ನಾವು ಇದನ್ನು ಒಪ್ಕೊಂಡಿಲ್ವಲ್ಲ, ಅಸಿದ್ಧವಾಯ್ತಲ್ಲ ಈ ಹೇತು ಅಂತ ಹೇಳಿದ್ರೆ, ಅಸಿದ್ಧೋ ಹೇತು ಆತ್ಮನಃ ಅಪಿ ಅಸ್ಮತ್ ಸಿದ್ಧಾಂತೆ ಪ್ರಮಾ ವಿಷಯತ್ವಾದಿ ಇತ್ಯತ್ರ ನ ಹಿ ಆತ್ಮ ಅಂತ ಹೇಳಿದ್ರು. ಆತ್ಮ ತಿಳಿದು ಬರೋದಿಲ್ಲ, ಪ್ರಮಾ ಅಂತ ತಿಳಿದು ಬರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ರು ಪ್ರಮೇಯತ್ವ ಪರ್ಯುದಾಸ. ಪರ್ಯುದಾಸ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾರೆ. ಪ್ರಮೇಯತ್ವ ಅನ್ನೋದು ಪರ್ಯುದಾಸ, ಇಲ್ಲಿ ನೈ ಅರ್ಥ ನಿಷೇಧವಲ್ಲ, ಪ್ರಸದ್ಯ ಪ್ರತಿಷೇಧ ಅನ್ನೋದು ಇನ್ನೊಂದು ನಿಷೇಧ. ಪೂರ್ಣವಾಗಿ ನಿಷೇಧಿಸಲ್ಪಟ್ಟಿರೋದೇ ನಿಷೇಧ ಅನ್ನುವ ಅರ್ಥದಲ್ಲಿ ಬರುತ್ತೆ ಅಂತ ಹೇಳಿದಾಗ, ಒಂದು ನಿಷೇಧವಾಗಿರುತ್ತೆ ಅಂದರೆ ಅದು ಅಲ್ಲ ಅನ್ನೋದನ್ನೇ ತಿಳಿಸುತ್ತೆ. ಇನ್ನೊಂದು ಅದು ಅಲ್ಲ ಅನ್ನೋ ಅರ್ಥದಲ್ಲಿ ಬರೋದಿಲ್ಲ, ಬೇರೆ ಇದೆ ಅನ್ನೋದು ಅರ್ಥದಲ್ಲಿ ಬರುತ್ತೆ. ಇನ್ಕ್ಲೂಸಿವ್, ಇದು ಎಕ್ಸ್ಕ್ಲೂಸಿವ್. ಇದನ್ನು ಬಿಡಿಸುತ್ತೆ, ಇಲ್ಲ ಅಂತ ಅರ್ಥ ಹೇಳುತ್ತೆ, ಇದು ಬಿಟ್ಟು ಬೇರೆ ಇದೆ ಅಂತ ಅರ್ಥ ಹೇಳುತ್ತೆ. ಇನ್ನೊಂದು ಪರ್ಯುದಾಸ ಅಂತ ಅದಕ್ಕೆ ಹೆಸರು ವ್ಯಾಕರಣದಲ್ಲಿ, ಶಾಸ್ತ್ರದಲ್ಲಿ. ಪ್ರಮೇಯತಾ ಏಕ ಸ್ವಭಾವ ಶರೀರಾದಿ ವ್ಯಾವರ್ತನ ಮುಖೇನ ಪ್ರಮಾತೃತ್ವ ಪರ್ಯವಸಿತ ಅಂತ ಹೇಳಿದ್ರು. ಇಲ್ಲಿ ಪ್ರಮೇಯತೈಕ ಸ್ವಭಾವ ಶರೀರಾದಿ ವ್ಯಾವರ್ತನ ಮುಖೇನ, ಪ್ರಮೇಯವಲ್ಲ ಅಂದರೆ ಪ್ರಮೇಯವಾದ ಶರೀರ ಮೊದಲಾದ್ದು ಅಲ್ಲ. ಯಾಕೆ ಅಂದರೆ ಇದು ಪ್ರಮಾತ ಅನ್ನೋದು ತಿಳಿಸ್ಬೇಕು. ಅದು ಪ್ರಮಾತೃತ್ವ ಪರ್ಯವಸಿತ, ಪ್ರಮಾತೃತ್ವವನ್ನು ತಿಳಿಸುತ್ತೆ ಹೊರತು ಪ್ರಮೇಯ ಅಲ್ಲ ಅನ್ನೋದು ಅರ್ಥ ಅಲ್ಲ, ಅದು ಮುಖ್ಯವಲ್ಲ. ಶರೀರದಂತೆ ಪ್ರಮೇಯವಲ್ಲ, ಅದಕ್ಕೆ ಇದು ಪ್ರಮಾತ ಅನ್ನೋದು ಅರ್ಥ. ಅಲ್ಲಿ ನಯ ಹತ್ರ ತದನ್ವಯ ತದನ್ಯವಾಚಿತ್ವಾತ್ ಇದೇ ಇದು ಹೇಳ್ತಾರೆ ಇಲ್ಲಿ. ಪರ್ಯುದಾಸ ಅಂದರೆ ಅನ್ಯವಾಚಿತ್ವ ಇದೆ, ನೈ ಅನ್ನೋದು, ನ ಅನ್ನೋದು. ಪ್ರಮೇಯ ನ ಪ್ರಮೇಯ ಅಂತ ಹೇಳಿದ್ರೆ ಪ್ರಮೇಯವಲ್ಲ ಅನ್ನೋದು ಅರ್ಥವಲ್ಲ, ಪ್ರಮಾತ ಅನ್ನೋದು ಅಲ್ಲಿ ಅರ್ಥ. ಹಾಗೆ ಏವಮೇವ ಹಿ ಕ್ಷೇತ್ರಜ್ಞೇಯೋ ವಿವೇಕೋ ವಕ್ಷ್ಯತೆ ಅಂತ ಹೇಳಿದ್ರು. ಏತದ್ಯೋ ವೇತ್ತಿ ತಂ ಪ್ರಾಹು ಅಂತ ಹೇಳಿದ ಹಾಗೆ, ಏತೇನ ಜ್ಞಾನ ವಿಷಯತ್ವಂ ಅತ್ರ ವ್ಯಾಕುರ್ವನ್ ನಿರಸ್ತಃ ಪ್ರಮೇಯತ್ವಂ ಚ ಅತ್ರ ಭೋಗ್ಯತ್ವ ಪರ್ಯವಸಿತಂ ಅಂದ್ರು. ಆದ್ದರಿಂದ ಇಲ್ಲಿ ಜ್ಞಾನಕ್ಕೆ ವಿಷಯವೇ ಆಗೋದಿಲ್ವೇ ಅನ್ನೋದು ಅದನ್ನ ಇಲ್ಲಿ ಹೇಳ್ತಾರೆ. ಅದರಲ್ಲಿ ಅದನ್ನ ಸ್ಪಷ್ಟಪಡಿಸ್ತಾರೆ, ಅದನ್ನ ನಿರಸನ ಮಾಡ್ತಾರೆ. ಪ್ರಮೇಯತ್ವ ಅಂತ ಹೇಳಿದ್ರೆ ಇಲ್ಲಿ ಭೋಗ್ಯತ್ವ ಅನ್ನುವುದು ಅರ್ಥ. ವ್ಯತಿರೇಕಶ್ಚ ಪೂರ್ವೋಕ್ತ ಕರ್ಮಫಲ ಭೋಗಾರ್ಥತ್ವರೂಪ ಹೇತು ವ್ಯತಿರೇಕ ರೂಪೇಣ ಭೋಕ್ತೃತ್ವ ಪರ್ಯವಸಿತ. ಅದರಿಂದ ಇಲ್ಲಿ ಪ್ರಮೇಯ ಅಂತ ಹೇಳಿರೋದು ಭೋಗ್ಯವಾದದ್ದು ಅನ್ನುವ ಅರ್ಥದಿಂದ, ಪ್ರಮಾತೃ ಅಂತ ಹೇಳಿರೋದು ಭೋಕ್ತೃತ್ವ, ಭೋಕ್ತಾ ಆದವನು ಜೀವಾತ್ಮ, ಭೋಗ್ಯವಾದದ್ದು ಅಚೇತನ. ಶರೀರ ಭೋಗ್ಯ, ಕರ್ಮಫಲ ಭೋಗ್ಯ ಬಂದಿದೆ, ಅದನ್ನು ಅನುಭವಿಸುವಂತಹ ಭೋಕ್ತಾ ಆದವನು ಜೀವಾತ್ಮ. ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವಾ ಶ್ರುತಿಯೇ ಹಾಗೆಯೇ ತಿಳಿಸುತ್ತೆ ಅವನನ್ನ. ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ, ಜೀವಾತ್ಮ ಭೋಕ್ತಾ ಅಂತ ಹೇಳಿದ್ರೆ ಅವನು ಭೋಗ್ಯನಲ್ವೇ? ಪರಮಾತ್ಮನಿಗೆ ಅವನು ಭೋಗ್ಯನಾಗಿದ್ದಾನೆ ಎಲ್ಲ. ಆದರೂ ಅವನು ಭೋಗ್ಯ ಅಂದ್ರೆ ಭೋಕ್ತಾ ಅಂತ ಮಾತ್ರ ಹೇಳಿದ್ರೆ ಅಲ್ಲವಾ ಅಂತ ಹೇಳಿದ್ರೆ, ಅಚೇತನಂತೆ ಅಚೇತನ ಭೋಗ್ಯವೇ ಅದಕ್ಕೆ ಸ್ವಭಾವ. ಇವನಿಗೆ ಭೋಕ್ತೃತ್ವ ಅಸಾಧಾರಣವಾದ ಧರ್ಮ, ಅವನಿಗೆ ಪ್ರೇರಿತೃತ್ವ ಅನ್ನೋದು ಅಸಾಧಾರಣ ಧರ್ಮ. ಅವನು ಭೋಗ್ಯವೇ, ಅವನು ಭೋಗ್ತಾನೆ, ಆದರೆ ಪ್ರೇರಿತೃತ್ವ
ಅಸಾಧಾರಣವಾದ ಧರ್ಮ. ಅದರಿಂದ ಪ್ರೇರಿತಾರಂಚ ಅಂತ ಹೇಳಿದೆ ಶ್ರುತಿಯಲ್ಲಿ. ಆ ರೀತಿ ಅರ್ಥವನ್ನು ಮಾಡ್ಕೋಬೇಕು ಇಲ್ಲಿ. ಆದ್ದರಿಂದ ಪ್ರಮೇಯತ್ವ ಅನ್ನೋದು ಭೋಗ್ಯತ್ವದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೆ. ಅಪ್ರಮೇಯ ಅಂತ ಹೇಳಿರೋದು ಅದಕ್ಕೆ ವಿರುದ್ಧವಾದದ್ದು. ವ್ಯತಿರೇಕಶ್ಚ ಪೂರ್ವೋಕ್ತ ಕರ್ಮಬಲ ಭೋಗ ಅರ್ಥತ್ವ ರೂಪ ಹೇತು ವ್ಯತಿರೇಕ ರೂಪೇಣ ಕರ್ಮಫಲವನ್ನು ಅನುಭವಿಸೋದಕ್ಕೆ ಬಂದಿರುವುದು ಶರೀರ, ಅದಕ್ಕೆ ವಿರುದ್ಧವಾದದ್ದು ಅದು ಅನುಭವಿಸುವವನು ಅಂತ ಅರ್ಥ. ಅದು ಭೋಕ್ತೃತ್ವ ಅನ್ನೋದರಲ್ಲಿ ಪರ್ಯವಸಾನವಾಗುತ್ತೆ. ತತಶ್ಚಾಯಂ ಪೂರ್ವೋಕ್ತ ಹೇತ್ವಂತರದ್ವಯ ವ್ಯತಿರೇಕಸ್ಯಾಪಿ ಪ್ರದರ್ಶನಾರ್ಥ ಇತಿ ಮತ್ವ ನಚ ಇತ್ಯಾದಿನ ಅಂತ ಹೇಳಿದ್ರೆ ಅವನಿಗೆ ಪ್ರಮೇಯ ಅಂತ ತಿಳಿದು ಬರೋದಿಲ್ಲ, ಆದರೆ ಪ್ರಮಾತ ಅಂತ ತಿಳಿದು ಬರ್ತಾನೆ ಅನ್ನೋದನ್ನ ಇಲ್ಲಿ ನಚ ಅನೇಕ ಉಪಚಯಾತ್ಮಕ ಆತ್ಮ ಉಪಲಭ್ಯತೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಸರ್ವತ್ರ ದೇಹೇ ಅಹಮಿದಂ ಜಾನಾಮಿ ಅಂತಾನೆ ಅವನು ತಿಳಿದು ಬರ್ತಾನೆ ಎಲ್ಲರಿಗೂ. ಸಾವಯವತ್ವೇ ಯೋಗ್ಯಾನುಪಲಬ್ಧಿಮಃ ಸರ್ವತ್ರ ಸರ್ವಶಬ್ದೋತ್ರ ದೇಹ ಅಂಶ ಕಾರ್ಸ್ನ್ಯಪರಃ ಹೇಳುದು. ಸಾವಯವತ್ವದಲ್ಲಿ ಯೋಗ್ಯ ಅನುಪಲಬ್ಧಿ. ಇವನು ಸಾವಯವ ಅಲ್ಲ, ಇವನು ನಿರವಯವಿ. ಯಾಕೆಂದ್ರೆ ಎಲ್ಲಾ ದೇಹದಲ್ಲಿ ಎಲ್ಲಾ ಅವಯವಗಳಲ್ಲಿಯೂ ಇದು ನನ್ನ ದೇಹ, ಇದು ನನ್ನ ದೇಹ, ಇದು ನನ್ನ ದೇಹ ಅಂತ ತಿಳಿತಾನೆ ಇವನು. ಅದ ಇದು ಈ ಕೈಯಲ್ಲಿ ನಾನು ಬೇರೆಯವನಿದ್ದೀನಿ, ಇಲ್ಲಿ ಬೇರೆಯವನಿದ್ದೀನಿ ಅಂತ ತಿಳಿಯೋದಿಲ್ಲ ಅವನು. ಇದು ನಾನೇ ಕೈ ಅಂತ ತಿಳಿಯೋದಿಲ್ಲ ಅವನು. ಇದು ನನ್ನ ಕೈ ಅಂತ ತಿಳಿತಾನ ಅವನು. ಇರೋದು ಒಬ್ಬನೇ ನಾನು, ಅಹಂ 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 ಅಂತಾನೆ ಎಲ್ಲ ಕಡೆಯೂ ತಿಳಿಯೋದು ಇವನು. ಅವಯವಗಳು ಇವನಿಗಿಲ್ಲ ಅಂತ ತಿಳಿಯುತ್ತೆ. ಅವಯವಗಳಿರೋದು ದೇಹಕ್ಕೆ, ಇವನಿಗಿಲ್ಲ ಅಂತ ತಿಳಿಯುತ್ತೆ. ಅದರಿಂದ ದೇಹಾಂಶದ ಪೂರ್ಣವಾದ ದೇಹಾಂಶ ಇಲ್ಲಿ ಸರ್ವ ಅನ್ನೋದಂತೆ ಸರ್ವ ಶಬ್ದ ತಿಳಿಸುತ್ತೆ. ಸರ್ವತ್ರ ದೇಹೇ ಅಂತ ಹೇಳಿದಾಗ ತೇನ ಅಣೋರಪಿ ಆತ್ಮನಃ ಪಾದೇ ಮೇ ವೇದನಾ ಶಿರಸಿ ಮೇ ಸುಖಂ ಇತ್ಯಾದಿ ಸುಖ ದುಃಖ ನಿಮಿತ್ತ ತತ್ತದ ಅವಯವ ಅವಚ್ಛಿನ್ನ ವ್ಯವಹಾರ ದಶಾಯಾಮಪಿ ನಿರವಯವತ್ವ ಉಪಲಬ್ಧಿ ಉಕ್ತ ಅಂತ ಹೇಳಿದ್ರು. ಎಲ್ಲ ಕಡೆಯೂ ಇವನು ಮೇ ಪಾದೇ ಮೇ ವೇದನ ಶಿರಸಿ ಮೇ ಸುಖಂ ಮೇ ಮೇ ಅಲ್ಲಿ ಒಬ್ಬನೇ ಎಲ್ಲ ಕಡೆಯೂ ಬರ್ತಾನೆ. ಸುಖ ದುಃಖ ನಿಮಿತ್ತವಾದ ಆಯಾ ಅವಯವಗಳಿಂದ ಅವಚ್ಛಿನ್ನವಾದ ಈ ವ್ಯವಹಾರವು ಕಾಲಿನಲ್ಲಿ ಮಾತ್ರವೇ ನನಗೆ ನೋವಾಗ್ತಾ ಇದೆ, ತಲೆಯಲ್ಲಿ ನೋವಾಗ್ತಿದೆ, ಶಿರಸಿನಲ್ಲಿ ಸುಖವಾಗ್ತಿದೆ, ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಹೀಗೆಲ್ಲ ಹೇಳಿದಾಗ ಆಯಾ ಅವಯವಗಳಲ್ಲಿ ಆಗುವ ಸುಖ ದುಃಖ ಆಯಾ ಅವಗಳಲ್ಲಿಯೇ ಪರಿಚ್ಛಿನ್ನವಾಗಿ ಹೇಳ್ತಾನಲ್ಲ. ಎಲ್ಲ ಅನುಭವಿಸೋನು ಒಬ್ಬನೇ. ಆದ್ದರಿಂದ ಅವನಿಗೆ ನಿರವಯವತ್ವ ಅನ್ನೋದು ತಿಳಿದು ಬರುತ್ತೆ ಸ್ಪಷ್ಟವಾಗಿ. ಅದು ಉಪಲಬ್ಧಿಯನ್ನು ಪ್ರಮಾಣ, ಯೋಗ್ಯ ಅನುಪಲಬ್ಧಿ ಅಂತ. ಯದ್ವಾ ದೇವಾದಿ ರೂಪೇಣ ವಿಚಿತ್ರ ಪ್ರಕಾರೇಶು ಅನಂತೇಶು ದೇಹೇಶು ಕ್ವಚಿದಪಿ ದೇಹೇ ದೇಹಿನಃ ಸಾವಯವತ್ವಂ ನೋಪಲಬ್ಧಂ ಇತ್ಯರ್ಥಃ ಅಂತ ಹೇಳಿದ್ರು. ದೇವಾದಿ ರೂಪೇಣ ವಿಚಿತ್ರ ಪ್ರಕಾರೇಶು ಅನಂತೇಶು ದೇಹೇಶು, ಅನಂತವಾದ ದೇಹಗಳಿದೆ ಅವನಿಗೆ. ಎಲ್ಲಿಯೂ ಅವನಿಗೆ ದೇಹಿ ಆದವನು ಸಾವಯವ ಅನ್ನೋದು ತಿಳಿದು ಬರೋದಿಲ್ಲ ಯಾವ ದೇಹದಲ್ಲಿದ್ದರೂ ಕೂಡ. ಅಹಮಿತಿ ಏಕವಚನಂ ಏಕಸ್ಮಿನ್ ದೇಹೇ ಅಭಿಮಂತು ಆತ್ಮನಃ ಏಕತ್ವಂ ಸೂಚಯತಿ. ಒಂದು ದೇಹದಲ್ಲಿ ಒಬ್ಬ ಅಭಿಮಾನವುಳ್ಳಂತಹ ಆತ್ಮ ಒಬ್ಬನೇ ಅನ್ನೋದು ತಿಳಿಯುತ್ತೆ. ಆದ್ದರಿಂದ ಅದನ್ನ ಸ್ಪಷ್ಟ ಇದೆಲ್ಲ ಸ್ವಲ್ಪ ವಿವರಿಸ್ತಾರೆ. ಅವನಿಗೆ ಸಾವಯವವಲ್ಲ ನಿರವಯವಿ ಅನ್ನೋದನ್ನ ಅನೇಕ ರೂಪಗಳಲ್ಲಿ ವಿಸ್ತಾರವಾಗಿ ಸ್ವಾಮಿ ದೇಶಿಕನಲ್ಲಿ ವಿಚಾರ ಮಾಡ್ತಾರೆ. ಅದು ಮುಖ್ಯವಾದ ವಿಷಯವೇ. ಯಾಕೆಂದ್ರೆ ಅವನು ನಿರವಯವಿ ಅನ್ನೋದನ್ನು ಸಾಧಿಸಬೇಕು ಮೊದಲು. ಆದ್ದರಿಂದ ಮುಂದೆ ಅದನ್ನ ಸ್ವಲ್ಪ ವಿವರಿಸ್ತಾರೆ. ಅದನ್ನ ಮುಂದೆ ನೋಡೋಣ, ಅನುಸಂಧಾನ ಮಾಡೋಣ ಅಂತ ಹೇಳಿದಕ್ಕೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿದೆ ವ್ಯಾಖ್ಯಾನ. ಕೆಲವು ಕಡೆಯಲ್ಲಿ ಬಹಳ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಅಲ್ಲಲ್ಲಿ ಆ ಶಾಸ್ತ್ರೀಯವಾದ ವಿಷಯಗಳು ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಸ್ಥಾಪನೆ ಮಾಡಬೇಕಾದ್ರಿಂದ ಭಾಷೆಕಾರರು ಸಂಗ್ರಹವಾಗಿ ಹೇಳಿದ್ರು. ಸ್ವಾಮಿ ದೇಶಿಕನ್ ಅದನ್ನು ವಿಸ್ತಾರಪಡಿಸಿ ಸ್ಪಷ್ಟಪಡಿಸ್ತಾರೆ. ಇದೆಲ್ಲ ಒಂದು ವಾಕ್ಯದಲ್ಲಿ ಎಷ್ಟು ಅರ್ಥಗಳು ಹೇಳಿದ್ದಾರೆ ಭಾಷೆಕಾರರು ಅನ್ನೋದನ್ನ ತಿಳಿಯುತ್ತೆ. ಇಲ್ಲಿ ಭಾಷೆಯು ಸಂಗ್ರಹವಾಗಿಯೇ ಇದೆ, ಆದರೆ ಅದಕ್ಕೆ ಅರ್ಥಗಳು ಅಷ್ಟು ವಿಸ್ತಾರವಾಗಿದೆ ಅನ್ನೋದು ತಿಳಿಯುತ್ತೆ ನಮಗೆ. ಇನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂ ಮೋಹತಃ ತರಿತರಾಣಿತನಾಯಮೇನೆ ಸ್ಮ ಗುರೋ ಭಗವತೋಸ್ತಿರೇ ರಾಮಾನುಜಸ್ಯರಣಂ ಭಗವದ್ಗೀ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ